ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासारि गौरभक्तवृंद। हरे कृष्ण 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 हरे हरे, हरे राम 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 हरे हरे कृष्ण। हम्म ಇವಾಗ ನಾರದರ ಹಿಂದಿನ ಜನ್ಮದ ವರ್ಣನೆ, ಹೇಗೆ ಅವ್ರು ನಾರದರು ಆದ್ರು ಅನ್ನೋದು ವಿಷಯವನ್ನ ಹೇಳ್ತಾರೆ ಇವಾಗ. ತುಂಬಾ ಅದ್ಭುತವಾದದ್ದು. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ 23. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿಭಿಕ್ಷತಾಂ. ಓ ಮುನಿಗಳೇ, ಹಿಂದಿನ ಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ನಾನು ಮನೆ ಕೆಲಸ ಮಾಡುವಂತಹ ಒಬ್ಬ ಸ್ತ್ರೀಯ ಮಗನಾಗಿ ಜನ್ಮ ಪಡ್ಕೊಂಡೆ. ಆ ಮನೆ ಕೆಲಸ ಮಾಡುವಂತಹ ಸ್ತ್ರೀ ಬ್ರಾಹ್ಮಣರ ಸೇವೆಯಲ್ಲಿ ತೊಡಗಿದ್ರು. ಎಂಥ ಬ್ರಾಹ್ಮಣರು? ವೇದಾಂತ ತತ್ವಗಳನ್ನ ಅನುಸರಿಸ್ತಾ ಇದ್ದಿದ್ದಂತಹ ಬ್ರಾಹ್ಮಣರ ಸೇವೆಯಲ್ಲಿ ನನ್ನ ತಾಯಿ ತೊಡಗಿದ್ರು. ಮತ್ತೆ ಆ ಬ್ರಾಹ್ಮಣರು ಮಳೆಗಾಲದ ಚಾತುರ್ಮಾಸ್ಯದ ಸಮಯದಲ್ಲಿ ಒಟ್ಟಿಗೆ ಒಂದು ಕಡೆ ಇದ್ದಾಗ ನಾನು ಅವರ ವೈಯಕ್ತಿಕ ಸೇವೆಯಲ್ಲಿ ತೊಡಗಿದ್ದೆ. ಸೊ ಇವಾಗ ಹಿಂದಿನ ಜನ್ಮ ಯಾವುದೋ ಕಾಲದಲ್ಲಿ ಅವ್ರಿಗೆ ಇವಾಗ ಜ್ಞಾಪಕ ಇದೆ. ಅವ್ರು ಎಲ್ಲಿ ಜನ್ಮ ತಗೊಂಡಿದ್ರು, ಏನಾಯ್ತು ಇತ್ಯಾದಿ ಎಲ್ಲ. ಹ್ಮ್ ಹ್ಮ್ ಮನೆ ಕೆಲಸ ಮಾಡುವಂತಹ ಸ್ತ್ರೀಯ ಮಗ. ಅರೆ ಅದೃಷ್ಟವಶಾತ್ ಅವರ ತಾಯಿ ವೇದಾಂತ ತತ್ವಗಳನ್ನ ತತ್ವಗಳ ಪಾಲನೆಯನ್ನ ಮಾಡ್ತಾ ಇದ್ದಂತಹ ಬ್ರಾಹ್ಮಣರ ಸೇವೆಯಲ್ಲಿ, ವೈಷ್ಣವರ ಸೇವೆಯಲ್ಲಿ ತೊಡಗಿದ್ರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಚಾತುರ್ಮಾಸ್ಯದ ಸಮಯದಲ್ಲಿ 4 ತಿಂಗಳು ಅಲ್ಲಿದ್ದಾಗ ನಾನು ಅವರ ವೈಯಕ್ತಿಕ ಸೇವೆಯನ್ನ ಮಾಡದೆ. ತಾತ್ಪರ್ಯ ಇವಾಗ ಭಕ್ತಿ ಸೇವೆಯಿಂದ ತುಂಬಿರುವಂತಹ ಒಂದು ವಾತಾವರಣದ ಇದ್ರೆ ಅದರಿಂದ ಎಂತಹ ಅದ್ಭುತ ಆಗತ್ತೆ ಅನ್ನೋದನ್ನ ನಾವು ನಾರದ ಮುನಿಗಳ ಜೀವನದಿಂದ ನಾವು ತಿಳ್ಕೋಬಹುದು. ಅಂದ್ರೆ ಭಕ್ತಿಯ ವಾತಾವರಣ, ಭಕ್ತಿಯಿಂದ ತುಂಬಿರುವಂತಹ ವಾತಾವರಣ ಹೇಗೆ ಒಬ್ಬ ಜೀವಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ನಾರದ ಮುನಿಗಳ ಈ ಹಿಂದಿನ ಜೀವನದ ವರ್ಣನೆಯಿಂದ ನಾವು ತಿಳ್ಕೋಬಹುದು. ಇಲ್ಲಿ ವಾತಾವರಣ ಯಾಕೆ ಭಕ್ತಿಯಿಂದ ತುಂಬ ಹೋಗಿತ್ತು? ಯಾಕಂದ್ರೆ ಆ ಬ್ರಾಹ್ಮಣರು ಚಾತುರ್ಮಾಸ್ಯದ ಸಮಯದಲ್ಲಿ ಭಗವಂತನ ವಿಷಯವಾಗಿ ಶ್ರವಣ ಕೀರ್ತನದಲ್ಲಿ ತೊಡಗಿದ್ರು. ಅದರಿಂದಾಗಿ ಅದು ಭಕ್ತಿ ಸೇವೆಯಿಂದ ತುಂಬಿರುವಂತಹ ವಾತಾವರಣವಾಯಿತು. ಅರೆ ನಾರದರು ಅಂತಹ ಮಹಾ ಒಂದು ಕುಟುಂಬದಲ್ಲಿ ಜನ್ಮ ತಗೊಳ್ಳಿಲ್ಲ. ಕ್ಷುಲ್ಲಕ ಕುಟುಂಬ. ಅಲ್ಲದೆ ಅವರಿಗೆ ಸರಿಯಾದ ಶಿಕ್ಷಣ ಕೂಡ ಇರಲಿಲ್ಲ. ಇವಾಗ ನೋಡಿ, ಯಾವ್ಯಾವ ವಿಷಯಗಳ ಪರಿಗಣನೆ ಭಕ್ತಿಯಲ್ಲಿ ಬರಲ್ಲ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಒಂದು, ಒಳ್ಳೆ ಮನೆತನದಲ್ಲಿ ಜನ್ಮ ಬೇಕಾಗಿಲ್ಲ, ಸಾಕಷ್ಟು ವಿದ್ಯಾಭ್ಯಾಸ ಬೇಕಾಗಿಲ್ಲ, ಎರಡೂ ಇರ್ಲಿಲ್ಲ ನಾರದರ ಹತ್ರ. ಆದ್ರೂ ಕೂಡ
ಪ್ರಭುಪಾದರು ಬರೀತಾ ಇದ್ದಾರೆ. ಆದರೂ ಕೂಡ ಅವರ ಸಂಪೂರ್ಣ ಶಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಿತ್ತು. ಹಾಗಾಗಿ ಅವರು ಆ, ಅಮರರಾದ ಋಷಿಗಳಾದರು. ಕಾರಣ ಶಿಕ್ಷಣ ಅಲ್ಲ, ಒಳ್ಳೆ ಜನ್ಮ ಅಲ್ಲ, ಸಂಪೂರ್ಣ ಶಕ್ತಿಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರು. ಆ ಕಾರಣಕ್ಕಾಗಿ ಅವರು ನಾರದರಾದರು. ಸಂಪೂರ್ಣ ಸೇವೆಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದು ಮುಖ್ಯವಾದದ್ದು ಜೀವನದಲ್ಲಿ. ಹಾಗಾಗಿ ಭಕ್ತಿ ಸೇವೆಯ ಶಕ್ತಿ ಏನು ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ. ನಾವು ಜೀವಿಗಳು ಭಗವಂತನ ತಟಸ್ಥ ಶಕ್ತಿ. ಅಂದ್ರೆ ನಾವು ಭೌತಿಕ ಜಗತ್ತಿನಲ್ಲಾದ್ರೂ ಇರ್ಬೋದು, ಆಧ್ಯಾತ್ಮಿಕ ಜಗತ್ತಿನಲ್ಲಾದ್ರೂ ಇರ್ಬೋದು, ಅಥವಾ ಬಹಿರಂಗ ಶಕ್ತಿಯ ಅಧೀನದಲ್ಲಾದ್ರೂ ಇರ್ಬೋದು, ಅಂತರಂಗ ಶಕ್ತಿಯ ಅಧೀನದಲ್ಲಾದ್ರೂ ಇರ್ಬೋದು. ಯಾವಾಗ ತಟಸ್ಥ ಶಕ್ತಿ ಆದ ನಾವು ಯಾವಾಗ ಭಗವಂತನ ಅಂತರಂಗ ಶಕ್ತಿಯ ಅಧೀನದಲ್ಲಿ ಬರ್ತೀವೋ, ಆಗ ಅದು ನಮ್ಮ ಸ್ವರೂಪ ಸ್ಥಾನ. ಭಗವಂತನಿಗೆ ಪ್ರೇಮಮಯ ಸೇವೆಯನ್ನ ಸಲ್ಲಿಸೋದು, ಅದು ನಮ್ಮ ಸ್ವರೂಪ ಸ್ಥಾನ. ಇದು ಮಾಡದೇ ಇದ್ದಾಗ ಆ ಪರಿಸ್ಥಿತಿಯನ್ನ ಮಾಯಾ ಅಂತ ಕರೀತಾರೆ. ಯಾವ ಪರಿಸ್ಥಿತಿಯನ್ನ ಮಾಯಾ ಅಂತ ಕರೀತಾರೆ? ಭಗವಂತನ ಸೇವೆಯನ್ನ ಬಿಟ್ಟು ನಮ್ಮ ಸೇವೆಯಲ್ಲಿ ನಾವು ತೊಡಗಿದಾಗ ಅದು ಮಾಯಾ ವಾತಾವರಣ, ಮಾಯೆಯ ವಾತಾವರಣ. ಅರೆ ಮಾಯೆಯ ಭ್ರಮೆ. ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಶಕ್ತಿಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ, ಇಂದ್ರಿಯ ಭೋಗದಲ್ಲಿ ತೊಡಗಿಸೋ ಬದಲು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾಯೆ ಪ್ರಭಾವ ಒಮ್ಮೆಲೆ ಕಡಿಮೆ ಆಗೋಗುತ್ತೆ. ಇವಾಗ ನಮ್ಮ ಶಕ್ತಿ ಸ್ವಲ್ಪ ಮಟ್ಟಿಗೆ ಭಕ್ತಿ ಸೇವೆಯಲ್ಲಿದೆ, ಇನ್ನಷ್ಟು ಮಟ್ಟಿಗೆ ಮಾಯೆಯಲ್ಲಿದೆ. ಎಷ್ಟರ ಮಟ್ಟಿಗೆ ಮಾಯೆಯಲ್ಲಿದೆಯೋ ಅಥವಾ ಎಷ್ಟರ ಮಟ್ಟಿಗೆ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿದ್ವೋ ಅಷ್ಟರ ಮಟ್ಟಿಗೆ ನಮ್ಮ ಶಕ್ತಿ ಮಾಯೆಯಲ್ಲಿ ತೊಡಗಿದೆ. ಒಬ್ಬ ವ್ಯಕ್ತಿಯ ಸಂಪೂರ್ಣ ಶಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನು ಮಾಯೆಯ ಪ್ರಭಾವವನ್ನ ಬಹಳ ಸುಲಭವಾಗಿ ಜಯಿಸ್ತಾನೆ. ಸೊ ಇದು ಒಂದು ವಿಷಯ. ಎರಡನೇದು, ಭಗವಂತನ ಸೇವೆ ಹೇಗೆ ಪ್ರಾರಂಭವಾಗತ್ತೆ? ಅಧಿಕೃತ ಭಕ್ತರ ಸೇವೆಯೊಂದಿಗೆ ಪ್ರಾರಂಭವಾಗತ್ತೆ. ಇದು ಬಹಳ ಬಹಳ ಮುಖ್ಯವಾದದ್ದು. ಇದುವರೆಗೂ ಏನೇನು ತಿಳ್ಕೊಂಡ್ವಿ? ಭಕ್ತಿ ಸೇವೆ ಸಂಪೂರ್ಣವಾಗಿ ನಮ್ಮ ಶಕ್ತಿಯನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸೋದ್ರಿಂದ ಆ ಬಾಲಕ ನಾರದ ಆದ. ಅದಕ್ಕೆ ಶಿಕ್ಷಣದ ಪರಿಗಣನೆ ಇಲ್ಲ, ಒಳ್ಳೆ ಮನೆತನದ ಪರಿಗಣನೆ ಇಲ್ಲ, ಸುಮ್ಮನೆ ಒಳ್ಳೆಯ ಭಕ್ತಿ ಸೇವೆ ವಾತಾವರಣ ಬೇಕು. ಪ್ರಭುಪಾದರು ಇಸ್ಕಾನಿನ ದೇವಸ್ಥಾನಗಳನ್ನ ಈ ಮರುಭೂಮಿಯಲ್ಲಿ ನೀರು ಸಿಗೋಂತ ಜಾಗಕ್ಕೆ ಹೋಲಿಸ್ತಾರೆ. ಅಂದ್ರೆ ಜನರಿಗೆ ಭೌತಿಕ ಜಗತ್ತಿನಲ್ಲಿ ಸಂತೋಷ ಬೇಕು, ಆದರೆ ಸಂತೋಷ ಇಲ್ಲ. ಆ ಸಂತೋಷಕ್ಕೋಸ್ಕರ ಅವರು ಇಸ್ಕಾನಿಗೆ ಬರ್ತಾರೆ. ಆದರೆ ಇಸ್ಕಾನಿನಲ್ಲಿ ವಾತಾವರಣ ಭೌತಿಕವಾಗಿದ್ರೆ ಅವಾಗ ಅವರು ಭೌತಿಕ ಹೊರಗಿನ ವಾತಾವರಣವನ್ನೇ ದೇವಸ್ಥಾನದಲ್ಲೂ ಅನುಭವಿಸಿದ್ರೆ ಅವಾಗ ಅವರು ಮತ್ತೆ ಯಾಕೆ ಬರ್ತಾರೆ? ಹಾಗಾಗಿ ಆ ವಾತಾವರಣ ಭಕ್ತಿಯಿಂದ ತುಂಬಿರಬೇಕು. ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಯಾರು ಬರ್ತಾನೋ ಅವನ ಜೀವನ ಬದಲಾಗುವ ಸಾಧ್ಯತೆಗಳಿರುತ್ತೆ. ಅಷ್ಟು ಪ್ರಬಲ ಭಕ್ತಿ ಸೇವೆ. ಮತ್ತೆ ಯಾವಾಗ ನಮ್ಮ ಶಕ್ತಿ ಸಂಪೂರ್ಣವಾಗಿ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವೋ ಅವಾಗ ಮಾಯ ಪ್ರಭಾವ ಒಮ್ಮೆಲೆ ಕ್ಷೀಣಿಸ್ಬಿಡುತ್ತೆ. ಮತ್ತೆ ಭಗವಂತನ ಸೇವೆ ಭಕ್ತರ ಸೇವೆಯೊಂದಿಗೆ ಪ್ರಾರಂಭವಾಗತ್ತೆ. ಭಗವಂತ ಹೇಳ್ತಾನೆ, ನನ್ನ ಸೇವಕರ ಸೇವೆ ನನ್ನ ವೈಯಕ್ತಿಕ ಸೇವೆಗಿಂತ ಶ್ರೇಷ್ಠವಾದದ್ದು. ಇನ್ನಷ್ಟು ಮೌಲ್ಯವಾದದ್ದಂತೆ. ಭಕ್ತನ ಸೇವೆ ಭಗವಂತನ ಸೇವೆಗಿಂತ ಹೆಚ್ಚು ಮೌಲ್ಯವಾದದ್ದು. ಹಾಗಾಗಿ ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರುವಂತಹ ಅಧಿಕೃತ ಸೇವಕರನ್ನ ನಾವು ನಮ್ಮ ಗುರುಗಳಾಗಿ ಸ್ವೀಕರಿಸಬೇಕು ಮತ್ತು ಅವರ ಸೇವೆಯಲ್ಲಿ ತೊಡಗಬೇಕು.
ಇಂತಹ ಆಧ್ಯಾತ್ಮಿಕ ಗುರುಗಳು ಆ ಆ, ದೇವರನ್ನ ನೋಡಕ್ಕೆ ಒಂದು ಪಾರದರ್ಶಕ ಮಾಧ್ಯಮ. ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್. ಹ್ಮ್ ಯಾಕೆ? ನಮ್ಮ ಇಂದ್ರಿಯಗಳಿಂದ ನಾವು ಭಗವಂತನನ್ನ ನೋಡಕ್ಕಾಗಲ್ಲ. ಆದ್ರೆ ಆ ಅವರ ಆ ಇಂದ್ರಿಯಗಳು ಅವರ ಇಂದ್ರಿಯಗಳು ಅಥವಾ ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗೋದಕ್ಕೆ ಹ್ಮ್ ಅವರು ಕಾರಣ. ಹಾಗಾಗಿ ಆ ಅವರಿಂದಾಗಿ ನಾವು ಆ ಆ, ಆಧ್ಯಾತ್ಮಿಕ ಚಕ್ಷುಗಳನ್ನ ಪಡ್ಕೊಂಡು ಭಗವಂತ ನೋಡೋಕ್ಕೆ ಸಾಧ್ಯವಾಗುತ್ತೆ ಅವಾಗ. ಭೌತಿಕ ಇಂದ್ರಿಯಗಳು ಆ ಅಲೌಕಿಕವಾಗಿ ಹೋಗುತ್ತವೆ, ಆಧ್ಯಾತ್ಮೀಕರಿಸಲ್ಪಡುತ್ತವೆ ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಭಕ್ತಿಯನ್ನ ಮಾಡೋದ್ರಿಂದ. ಹ್ಮ್ ಮತ್ತೆ ಅಧಿಕೃತ ಆಧ್ಯಾತ್ಮಿಕ ಗುರುಗಳಿಗೆ ಸೇವೆ ಮಾಡಿದಾಗ ಎಷ್ಟರ ಮಟ್ಟಿಗೆ ನಾವು ಸೇವೆಯನ್ನ ಸಲ್ಲಿಸಿದೀವೋ ಅಷ್ಟರ ಮಟ್ಟಿಗೆ ಭಗವಂತ ತನ್ನನ್ನ ತಾನು ನಮಗೆ ಬಹಿರಂಗ ಮಾಡ್ಕೋತಾನೆ. ಬಹಳ ಬಹಳ ಮುಖ್ಯ ಇದು. ಮತ್ತೆ ಹೇಳ್ತಾ ಇದೀನಿ, ಎಷ್ಟರ ಮಟ್ಟಿಗೆ ನಾವು ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಸೇವೆಯಲ್ಲಿ ತೊಡಗ್ತೀವೋ ಅಷ್ಟರ ಮಟ್ಟಿಗೆ ಕೃಷ್ಣ ತನ್ನನ್ನು ತಾನು ನಮಗೆ ಬಹಿರಂಗ ಮಾಡ್ಕೋತಾನೆ. ಹಾಗಾಗಿ ನಮ್ಮ ಶಕ್ತಿಯನ್ನ ಭಗವಂತನ ಸೇವೆಯಲ್ಲಿ ಬಳಸೋದು, ಅಂದ್ರೆ ಗುರುಗಳ ಸೇವೆಯಲ್ಲಿ ಬಳಸೋದು, ಅದೇ ಮಾಡಬೇಕಾಗಿರೋ ವಿಷಯ. ಹ್ಮ್ ಮತ್ತೆ ಪ್ರಭುಪಾದರು ಇಲ್ಲಿ ಬರೀತಾ ಇದ್ದಾರೆ, ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಭಗವಂತನಿಗೆ ಸಂಬಂಧಿತವಾದ ಸೇವೆ ಆದಾಗ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಾಗೋಗುತ್ತೆ, ಅಥವಾ ಭೌತಿಕ ಜಗತ್ತು ಭಗವಂತನಿಗೆ ಸಮಾನವಾಗೋಗುತ್ತೆ. ಅಂದ್ರೆ ಭೌತಿಕ ಜಗತ್ತು ಭೌತಿಕವಾಗಿ ಉಳಿಯೋದಿಲ್ಲ. ಅರೆ ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಹೇಗೆ ಬಳಸಬೇಕು ಅನ್ನೋ ಒಂದು ಕಲೆ ಆ ದಕ್ಷ ಗುರುಗಳಿಗೆ ತಿಳಿದಿರುತ್ತೆ. ಹಾಗಾಗಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಆ ಇಡೀ ಜಗತ್ತು ಆಧ್ಯಾತ್ಮಿಕ ಧಾಮವಾಗಿ ಹೋಗ್ಬೋದು. ಅಂದ್ರೆ ಆಧ್ಯಾತ್ಮಿಕ ಗುರುಗಳ ಸೇವೆಯಲ್ಲಿ ಅವರ ಆಜ್ಞೆಯವನ್ನ ಪಾಲನೆ ಮಾಡೋದ್ರಲ್ಲಿ ನಾವು ನಮ್ಮ ಜೀವನವನ್ನ ಅದಕ್ಕಾಗಿ ನಾವು ನಮ್ಮ ಜೀವನವನ್ನ ಸಮರ್ಪಿಸ್ಬೇಕು. ಆಗ ನಾವು ಭಗವಂತನ ದರ್ಶನವನ್ನು ಪಡ್ಕೋತೀವಿ, ಭಗವಂತನನ್ನ ಪಡ್ಕೋತೀವಿ. ಹಾಗಾಗಿ ಭಗವಂತನ ಸೇವೆಗಿಂತ ಭಗವಂತನ ಭಕ್ತನ ಸೇವೆ ಹೆಚ್ಚು ಮೌಲ್ಯವಾದದ್ದು. ಆ ಭಕ್ತ ಯಾರು? ಅಧಿಕೃತ ಆಧ್ಯಾತ್ಮಿಕ ಗುರುಗಳು. ಅವರ ಸೇವೆಯಲ್ಲಿ ನಾವು ತೊಡಗೋದ್ರಿಂದ ಭಗವಂತ ನಮ್ಮ ಸೇವೆಗೆ ಅನುಗುಣವಾಗಿ ತನ್ನನ್ನ ತಾನು ಬಹಿರಂಗ ಮಾಡ್ಕೋತಾನೆ ನಮಗೆ. ಇದು ಗೊತ್ತಾಗ್ತಾ ಇದೆಯಾ? ಹೇಗೆ ಗೊತ್ತಾಗತ್ತೆ? ನಾವು ಅಧಿಕೃತ ಆಧ್ಯಾತ್ಮಿಕ ಗುರುಗಳಿಗೆ ಸೇವೆ ಮಾಡಿರೋದು ಹೇಗೆ ಗೊತ್ತಾಗತ್ತೆ? ನಮ್ಗೆ ಸೇವೆ ಮಾಡಿರೋದ್ರ ಫಲ ಹೇಗೆ ನಮ್ಗೆ ಅರ್ಥ ಆಗತ್ತೆ? ಉತ್ತರ ಕೊಡುತ್ತೀರಾ ಯಾರಾದ್ರು? ಹರೇ ಕೃಷ್ಣ. ಹ್ಮ್ ಭಗವಂತನ ನಾಮದಲ್ಲಿ ರುಚಿ ಜಾಸ್ತಿ ಆಗುತ್ತೆ, ಮತ್ತೆ ಅವರ ಶ್ರವಣ ಇನ್ನೂ ಜಾಸ್ತಿ ನಮ್ಗೆ ಆ ಅರ್ಥ ಇನ್ನೂ ಜಾಸ್ತಿ ರುಚಿ ಬೆಳೆಯುತ್ತೆ. ಓಕೆ, ಇನ್ನೇನಾದ್ರು? ಬ್ರಹ್ಮಭೂತ ಪ್ರಸನ್ನ ಆತ್ಮಕ್ಕೆ ಹೋಗ್ತಿದ್ರು ನಾವು. ಓಕೆ ಓಕೆ ಒಂದು ಮುಖ್ಯವಾದ ಒಂದು ರೀತಿಯಲ್ಲಿ ನಾವು ತಿಳ್ಕೊಬಹುದು, ನಮ್ಮ ಸೇವೆಯನ್ನ ಭಗವಂತ ಸ್ವೀಕಾರ ಮಾಡಿಕೊಂಡು ತನ್ನನ್ನು ತಾನು ನಮಗೆ ಬಹಿರಂಗ ಮಾಡ್ತಾ ಇದ್ದಾನ ಅನ್ನೋದಕ್ಕೆ ಭಗವಂತನ ಎಷ್ಟೊಂದು ವಿಷಯಗಳು, ನಾವು ಆರಂಭದಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮಗೆ ಎಷ್ಟೊಂದು ವಿಷಯಗಳು, ಭಗವಂತನ ಕುರಿತಾದ ವಿಷಯಗಳು ನಮ್ಗೆ ಅರ್ಥ ಆಗಿರೋದಿಲ್ಲ. ಕ್ರಮೇಣವಾಗಿ ಆ ವಿಷಯಗಳು ನಮ್ಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಇವಾಗ ಉದಾಹರಣೆಗೆ ಕೃಷ್ಣ ಕೃಷ್ಣನ ಲೀಲೆಗಳು ಹೇಗೆ ನಡೆಯುತ್ತವೆ? ಕೃಷ್ಣ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜಗತ್ತಲ್ಲಿ ಏಕ ಸಮಯದಲ್ಲಿ ಹೇಗಿರ್ತಾನೆ? ಅಂದ್ರೆ ಕೃಷ್ಣನ ಕುರಿತಾದ ಎಷ್ಟೊಂದು ವಿಷಯಗಳು ನಮಗೆ ಆರಂಭದಲ್ಲಿ ಅರ್ಥವಾಗಿರೋದಿಲ್ಲ. ಆದ್ರೆ
ನಾವು ಪ್ರಾಮಾಣಿಕತೆಯಿಂದ ಇಸ್ಕಾನ್ನಲ್ಲಿ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿದಾಗ ಕ್ರಮೇಣವಾಗಿ ನಮಗೆ ಎಷ್ಟೊಂದು ವಿಷಯಗಳು ಬಹಿರಂಗವಾಗ್ತಾ ಹೋಗುತ್ತೆ. ಇದರ ಅನುಭವ ಭಕ್ತರಿಗಿರುತ್ತೆ. ಇದು ಒಂದು ಮಾಧ್ಯಮ. ಈ ಒಂದು ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬಹುದು, ನಾವು ಮಾಡ್ತಾ ಇರೋ ಸೇವೆ ಇವಾಗ ಭಕ್ತರು ಇಸ್ಕಾನ್ನಲ್ಲಿ ದೀಕ್ಷೆ ಆಗಕ್ಕೆ ಇಂತ ಮುಂಚೆ ಪ್ರಭುಪಾದರ ಸೇವೆಯಲ್ಲಿ ತೊಡಗಿರ್ತಾರೆ. ಯಾಕಂದ್ರೆ ಇಸ್ಕಾನ್ನ ಸೇವೆ ಅಂದ್ರೆ ಇಸ್ಕಾನ್ ಹೇಳಿದ್ರು ಇಸ್ಕಾನ್ ನನ್ನ ಶರೀರ ಅಂತ. ಹಾಗಾಗಿ ಇಸ್ಕಾನಿಗೆ ಸೇವೆ, ಪ್ರಚಾರ ಕಾರ್ಯ ಇತ್ಯಾದಿ ಇತ್ಯಾದಿ ಮಾಡುವಾಗ ಅದು ಪ್ರಭುಪಾದರಿಗೆ ಸೇವೆ. ಪ್ರಭುಪಾದರಿಗೆ ಸೇವೆ ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದೀವೋ ಅಷ್ಟರ ಮಟ್ಟಿಗೆ ನಮಗೆ ಹಲವು ಆಧ್ಯಾತ್ಮಿಕ ಜ್ಞಾನ, ಸಾಕ್ಷಾತ್ಕಾರ ಇವೆಲ್ಲವನ್ನು ನಾವು ಅನುಭವಿಸ್ಬೋದು. ಮತ್ತೆ ಪ್ರಭುಗಳು ಹೇಳ್ದಂಗೆ ನಾಮದ ಮೇಲೆ ರುಚಿ, ಶ್ರವಣದ ಮೇಲೆ ರುಚಿ ಇವೆಲ್ಲ ಹೆಚ್ಚಾಗ್ತಾ ಇದೆ ಅಂದ್ರೆ ನಮಗೆ ಎಲ್ಲಿಂದಾನು ಕೃಪೆ ಸಿಗ್ತಾ ಇದೆ ಅಂತ ಅರ್ಥ. ಮತ್ತೆ ನಮ್ಮಲ್ಲಿ ಏನೇನಿದೆಯೋ ಎಲ್ಲವನ್ನೂ ಕೂಡ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಗುರುಗಳ ಬಳಿ ಹೋಗ್ಬೇಕು, ಮತ್ತೆ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಇವಾಗ ಎಷ್ಟೊಂದು ಜನ ದೀಕ್ಷೆ ತಗೋತಾರೆ, ಗುರುಗಳಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಲ್ವಾ? ಏನ್ ಮಾಡ್ತಾರೆ ಅಂತವ್ರು? ಹೇಗೆ ಗುರುಗಳ ಜೊತೆ ಸಂಬಂಧ ಹೇಗೆ ಸಿಗತ್ತೆ? ಸಂಬಂಧವನ್ನ ಕಲ್ಪಿಸ್ಕೊಳ್ಳೋ, ಸ್ಥಾಪನೆ ಮಾಡೋಕೆ ಮಾರ್ಗ ಏನು? ಗುರುಗಳಲ್ಲಿ ಶ್ರವಣ ಮಾಡ್ಬೇಕು ನಾವು. ಗುರುಗಳಿಂದ ಶ್ರವಣ ಮಾಡ್ಬೇಕು. ಪ್ರತಿದಿನ ಶ್ರವಣ ಮಾಡ್ಬೇಕು. ಅವಾಗ ನಮಗೆ ಗೊತ್ತಾಗುತ್ತೆ ಗುರುಗಳು ಏನ್ ಹೇಳ್ತಾ ಇದಾರೆ. ಅವ್ರು ಹೇಳ್ತಾ ಇರೋದನ್ನ ನಾವು ಜೀವನದಲ್ಲಿ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದೀವೋ ಅಷ್ಟರ ಮಟ್ಟಿಗೆ ನಮಗೆ ಭಗವಂತ ಬಹಿರಂಗ ಆಗ್ತಾ ಹೋಗ್ತಾನೆ. ಅಷ್ಟು ಸರಳವಾದ ಮಾರ್ಗ. ಆದ್ರೆ ದುರಾದೃಷ್ಟವಶಾತ್ ಹೆಚ್ಚಿನ ಜನರು ಇಸ್ಕಾನ್ನಲ್ಲಿ ತಮ್ಮ ಗುರುಗಳಿಂದ ಶ್ರವಣನೇ ಮಾಡಲ್ಲ. ಅದು ಸಮಸ್ಯೆ. ಹಾಗಾಗಿ ದೀಕ್ಷೆ ಅಂದ್ರೆ ಸುಮ್ನೆ ನನಗೆ ಹೊಸ ಹೆಸರು ಸಿಕ್ತು, ನನಗೆ ತುಳಸಿ ಮಾಲೆ ಸಿಕ್ತು, ಇವಾಗ ಎಲ್ಲರೂ ನನಗೆ ನನ್ನ ದೀಕ್ಷೆ ಹೆಸರಿಂದ ಮಾತಾಡ್ತಾರೆ, ಇದು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವು ಮಾಡ್ಲಿಲ್ಲ. ಹ್ಮ್ ಹ್ಮ್ ಅಲ್ವಾ? ಹಾಗಾಗಿ ದೀಕ್ಷೆ ಅಂದ್ರೆ ಗಂಭೀರವಾದ ವಿಷಯ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್. ದೀಕ್ಷೆ ಸಮಯದಲ್ಲಿ ಭಕ್ತ ಗುರುಗಳಿಗೆ ಸಮರ್ಪಿತನಾಗ್ಬೇಕು ಅಂದ್ರೆ ಗುರುಗಳ ಆದೇಶಗಳನ್ನ ಪಾಲನೆ ಮಾಡಕ್ಕೆ ಸಿದ್ಧನಾಗ್ಬೇಕು ಅಂತ ಅರ್ಥ. ಇಲ್ಲ ಅಂದ್ರೆ ದೀಕ್ಷೆಯ ಪ್ರಯೋಜನ ಇಲ್ಲ. ಆಗ ಅವನ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗತ್ತೆ. ಯಾಕಂದ್ರೆ ಗಂಭೀರವಾದ ಆಧ್ಯಾತ್ಮಿಕ ಜೀವನ. ಅಲ್ಲಿ ತನಕ ಹೇಗೋ ಹಾಗೋ ಹೀಗೋ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅವಾಗ ನಿಜವಾಗಿಯೂ ಅದು ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಎಷ್ಟು ಚೆನ್ನಾಗಿ ನಾವು ಗುರುಗಳ ಆದೇಶಗಳನ್ನ ಪಾಲನೆ ಮಾಡೋದನ್ನ ಕಲ್ತ್ಕೋತೀವೋ ಅಷ್ಟರ ಮಟ್ಟಿಗೆ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ. ಓಕೆ, ಸೊ ಹಾಗಾಗಿ ಅದಕ್ಕೆ ಈ ತುಂಬಾ ಅದ್ಭುತವಾದ ಶ್ಲೋಕಗಳು ಇವು, ಈ ನಾರದರ ಸನ್ನಿವೇಶ. ಶ್ಲೋಕ 24. ತೇ ಮೈ ಅಪೇತಾಖಿಲ ಚಾಪಲೇರ್ಭಖೇ ದಾಂತೆ ಧೃತ ಕ್ರೀಡನಕೇನುವರ್ತಿನಿ ಚಕ್ರುಕೃಪಾಂ ಯದ್ಯಪಿ ತುಲ್ಯದರ್ಶನಾಃ ಶುಶ್ರೂಷಮಾಣೆ ಮುನಯೋಲ್ಪಭಾಷಿಣಿ. ಅವರು ಸ್ವಾಭಾವಿಕವಾಗಿ ಪಕ್ಷಪಾತಿಗಳಾಗಿರ್ಲಿಲ್ಲ, ಅಂದ್ರೆ ಪಾರ್ಷಿಯಲ್ ಆಗಿರ್ಲಿಲ್ಲ ಅವರು. ಆದರೂ ಆ ವೇದಾಂತವನ್ನ ಅನುಸರಿಸ್ತಾ ಇದ್ದಿದ್ದಂತಹ ಭಕ್ತರು ಅವರು ತಮ್ಮ ಕಾರಣರಹಿತ ಕೃಪೆಯಿಂದ ನನಗೆ ಆಶೀರ್ವಾದವನ್ನ ನೀಡಿದ್ರು. ಕಾರಣರಹಿತ ಕೃಪೆ ಅಂದ್ರೆ ಏನರ್ಥ? ಕಾರಣರಹಿತ ಕೃಪೆ ಅಂದ್ರೆ ಸಾಮಾನ್ಯವಾಗಿ ಕೃಪೆ ಪಡ್ಕೊಳಕ್ಕೆ ಏನೋ ಕಾರಣ ಇರತ್ತೆ. ಉದಾಹರಣೆಗೆ ಯಾರೋ ಭಿಕ್ಷೆಯನ್ನ ಬೇಡ್ತಾ ಇದ್ದಾರೆ. ಆ ಭಿಕ್ಷೆ ಬೇಡ್ತಾ ಇರೋನ್ನ ನೋಡಿ ನಮಗೆ ಕೃಪೆ ಅನುಕಂಪ ಹುಟ್ಟಿ ನಾವು ಅವ್ರಿಗೆ ಏನಾದ್ರು ಕೊಡ್ತೀವಿ ಅಂದ್ರೆ ಕಾರಣ ಇತ್ತು. ಅದಕ್ಕೆ ನಾವು ಅವ್ರಿಗೆ ಹಣವನ್ನ ಕೊಟ್ಟಿದ್ದಕ್ಕೆ ಅಥವಾ ಏನೋ ದಾನವನ್ನ ಮಾಡಿದ್ದಕ್ಕೆ ಕಾರಣ ಇತ್ತು. ಏನೋ ಅವರ ಪತಿತ ಅಥವಾ ಅವರ ಸ್ಥಿತಿಯನ್ನ ನೋಡಿ ನಮಗೆ ನಮ್ಮಲ್ಲಿ ಅನುಕಂಪ ಜಾಗೃತವಾಯಿತು. ಇದು ಕಾರಣ. ಅರೆ ಭಕ್ತರಿಗೆ
ಕೃಪೆ ಕೊಡೋದಕ್ಕೆ ಕಾರಣನೇ ಇಲ್ಲ. ಭಗವಂತನಿಗೂ ಕೃಪೆ ಕೊಡೋಕೆ ಕಾರಣ ಇಲ್ಲ. ಭಗವಂತ ನಾವು ಹೇಳಕ್ಕಾಗಲ್ಲ, ಭಗವಂತ ನಾನು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀನಪ್ಪ, ನಿನಗೆ ಕೃಪೆ ಕೊಡು ನನಗೆ. ಇಲ್ಲ, ಅವನ ಕೃಪೆಯೂ ಕೂಡ ಅವನದು ಕೂಡ ಕಾರಣರಹಿತ ಕೃಪೆ. ಅಂದ್ರೆ ಅವನು ನಮ್ಮ ಮನೋಭಾವವನ್ನ, ನಮ್ಮ ಶರಣಾಗತಿಯನ್ನ, ನಮ್ಮ ಸೇವಾ ಭಾವವನ್ನ, ನಮ್ಮ ನಮ್ರತೆಯನ್ನ, ಇವೆಲ್ಲವನ್ನ ನೋಡಿ ಯಾವಾಗ ಕೃಪೆ ಕೊಡಬೇಕೋ ಅದು ಅವನು ನಿರ್ಧಾರ ಮಾಡ್ತಾನೆ. ಅದೇ ರೀತಿ ಭಗವಂತನ ಭಕ್ತರು ಇನ್ನೂ ಆ, ಕೃಪೆಯನ್ನ ತೋರ್ತಾರೆ, ಇನ್ನು ಹೆಚ್ಚು ಕೃಪೆಯನ್ನ ಹೊಂದಿದ್ದಾರೆ. ಅವರು ಭಗವಂತನಿಗಿಂತ ಹೆಚ್ಚು ಅನುಕಂಪವನ್ನು ಹೊಂದಿದ್ದಾರೆ. ಅವರು ಯಾರಾದರೂ ಸ್ವಲ್ಪವಾದರೂ ಭಕ್ತಿ ಎಡೆಗೆ ಮುಖ ಮಾಡಿದ್ರೆ ಸಾಕು, ಅವ್ರಿಗೆ ಕೃಪೆಯನ್ನ ಕೊಡಕ್ಕೆ ಸಿದ್ಧರಾಗಿರ್ತಾರೆ. ಹ್ಮ್ ಮತ್ತೆ ನಾರದರು ತಮ್ಮ ಬಗ್ಗೆ ಹೇಳ್ಕೊತಾ ಇದ್ದಾರೆ, ನಾನು ಆತ್ಮನಿಯಂತ್ರಿತನಾಗಿದ್ದೆ. ಚಿಕ್ಕ ಬಾಲಕ ಅವ್ರು ಹೇಳ್ತಾ ಇದ್ದಾರೆ, ನಾನು ಆತ್ಮನಿಯಂತ್ರಿತನಾಗಿದ್ದೆ. ನನಗೆ ಕ್ರೀಡೆ, ಆಟ ಇದು ಯಾವ್ದರ ಮೇಲೆ ಯಾವ ಆಸಕ್ತಿ ಇರಲಿಲ್ಲ. ನಾನು ಹುಡುಗನಾಗಿದ್ದೆ, ಚಿಕ್ಕ ಹುಡುಗ ಆಗಿದ್ದೆ, ಆದ್ರೂ ನನಗೆ ಆಸಕ್ತಿ ಇರಲಿಲ್ಲ. ಅಲ್ಲದೆ ನಾನು ತುಂಟಾಟದಲ್ಲೂ ತೊಡಗಿರ್ತಾ ಇರ್ಲಿಲ್ಲ. ಮತ್ತೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಮಾತಾಡ್ತಾನೂ ಇರಲಿಲ್ಲ. ಅಂದ್ರೆ ಬಹಳ ಉತ್ತಮವಾದ ಗುಣಗಳನ್ನ ಹೊಂದಿದ್ರು ನಾರದರು. ಅಂದ್ರೆ ಹೌದು, ಹಾಗಾದ್ರೆ ಉತ್ತಮ ಗುಣವನ್ನು ಹೊಂದಿದ್ರು, ಹಾಗಾಗಿ ಅವರು ಅವನಿಗೆ ಕೃಪೆಯನ್ನ ಕೊಟ್ಟರು? ಇಲ್ಲ. ಹ್ಮ್ ಯಾಕಂದ್ರೆ ವೈಷ್ಣವರು ಒಳ್ಳೆ ಗುಣಗಳಿರುವಂತಹ ವ್ಯಕ್ತಿಗೆ ಮಾತ್ರ ಕೃಪೆಯನ್ನ ಕೊಡ್ತಾರೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಕೃಪೆ ಕೊಡ್ತಾರೋ. ಹಾಗಾಗಿ ಕೃಪೆ ಕೊಟ್ರು. ಅದ್ರ ಜೊತೆಗೆ ನಾರದರು ಹಿಂದಿನ ಜನ್ಮದಲ್ಲಿ ಆ ಹುಡುಗ ಒಳ್ಳೆ ಗುಣಲಕ್ಷಣಗಳನ್ನ ಹೊಂದಿದ್ದ, ಭಕ್ತಿಗೆ ಅನುಕೂಲಕರವಾದ ಗುಣಲಕ್ಷಣಗಳನ್ನ ಹೊಂದಿದ್ದ. ಭಾವಾರ್ಥ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲರೂ ನನಗೋಸ್ಕರ ಹುಡುಕ್ತಾ ಇದ್ದಾರೆ. ಎಲ್ಲಾ ವೇದಗಳಲ್ಲೂ ವೇದ ಇಷ್ಟ ಸರ್ವೇ ರಾಮೇವ ವೇದ್ಯ. ವೇದಗಳ ಉದ್ದೇಶ ಏನು? ನನ್ನನ್ನ ಹುಡ್ಕೋದು, ನನ್ನ ಬಗ್ಗೆ ತಿಳ್ಕೊಳ್ಳೋದು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ವೇದದಲ್ಲಿ ಬರೀ 3 ವಿಷಯ ಇದೆ. ಏನದು? ನಮಗೂ ಭಗವಂತನಿಗೂ ಇರೋ ಸಂಬಂಧ, ಆ ಸಂಬಂಧದಲ್ಲಿ ನಮಗಿರುವಂತಹ ಕರ್ತವ್ಯ ಅಂದ್ರೆ ಭಕ್ತಿ, ಆಮೇಲೆ ಆ ಭಕ್ತಿ ಮಾಡೋದ್ರಿಂದ ನಮಗೆ ಸಿಗುವಂತಹ ಅಂತಿಮ ಪ್ರಯೋಜನ. ಇದಕ್ಕೆ ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತಾರೆ. ಈ 3 ತತ್ವಗಳೇ ಇಡೀ ವೇದಗಳಲ್ಲಿ ಇರೋದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳುದು. ಮತ್ತೆ ವೇದಾಂತವಾದಿಗಳು, ಇಲ್ಲಿ ವೇದಾಂತವಾದಿಗಳು ಅಂದ್ರೆ ಭಗವಂತನ ಶುದ್ಧ ಭಕ್ತರು, ಅಥವಾ ಅವರನ್ನ ಭಕ್ತಿ ವೇದಾಂತ ಅಂತಾನು ಕರೀತಾರೆ. ಅವರು ಪ್ರಭುಪಾದರಿಗೆ ಭಕ್ತಿ ವೇದಾಂತ ಅಂತ ಕರೀತಾರಲ್ಲ. ಅವರು ಭಕ್ತಿ ಸೇವೆಯ ಜ್ಞಾನವನ್ನ ಯಾರಿಗೆ ಬೇಕಾದ್ರೂ ಅವರಿಗೆ ವಿತರಿಸ್ತಾರೆ. ಏನು ಅಲ್ಲಿ ತಾರತಮ್ಯ ಇಲ್ಲ, ಇವರು ಕೊಡಬೇಕು ಅವರು ಕೊಡಬಾರ್ದು. ಅವರಿಗೆ ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರ ಅಲ್ಲ, ಯಾರೂ ಶಿಕ್ಷಿತ ಅಲ್ಲ, ಯಾರೂ ಅಶಿಕ್ಷಿತನಲ್ಲ, ಯಾರು ಹೆಚ್ಚು ಆ ಅವರ ಕೃಪೆಯನ್ನು ಪಡ್ಕೊಳ್ಳೋಕೆ ಯಾರು ಹೆಚ್ಚು ಯೋಗ್ಯತೆಯನ್ನು ಹೊಂದಿದ್ದಾರೆ, ಇನ್ನೊಬ್ರಿಗೆ ಇಲ್ಲ ಇಲ್ಲ ಅಂತ ಯಾವ ಪರಿಗಣನೆಯೂ ಇಲ್ಲ. ಅವರ ದೃಷ್ಟಿಯಲ್ಲಿ ಏನು, ಎಲ್ಲರೂ ಸುಮ್ಮನೆ ಇಂದ್ರಿಯ ಭೋಗದಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲರಿಗೂ ಕೃಪೆಯನ್ನ ಕೊಡ್ಬೇಕು. ಎಲ್ಲರೂ ಕೂಡ ತಮ್ಮ ಭಗವಂತನೊಂದಿಗಿನ ತಮ್ಮ ಕಳೆದು ಹೋಗಿರುವಂತ ಸಂಬಂಧವನ್ನ ಮತ್ತೆ ಸ್ಥಾಪನೆ ಮಾಡಬೇಕು, ಹಾಗಾಗಿ ಎಲ್ಲರಿಗೂ ಕೃಪೆ ಸಿಗ್ಬೇಕು. ಆ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾರೆ, ಎಲ್ಲರಿಗೂ ಕೃಪೆಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಸಂಪೂರ್ಣವಾಗಿ ತುಂಬಾ ಮರ್ತೋಗಿರುವಂತ ಜೀವಿಗಳು ಕೂಡ ಭಕ್ತಿಗೆ ಜಾಗೃತವಾಗಿ ಹೋಗ್ತಾರೆ, ಎಚ್ಚೆತ್ ಬಿಡ್ತಾರೆ. ಮತ್ತೆ ಭಕ್ತಿ ವೇದಾಂತರಿಂದ ದೀಕ್ಷಿತರಾಗಿ ಅವರು ಈ ಅಲೌಕಿಕ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪಥದಲ್ಲಿ ಕ್ರಮೇಣವಾಗಿ ಪ್ರಗತಿಯನ್ನ ಸಾಧಿಸ್ತಾರೆ. ಹಾಗಾಗಿ ಇದರಲ್ಲಿ ದೀಕ್ಷೆಯನ್ನ ಪಡ್ಕೊಳಕ್ಕೆ ಇರೋದು ಒಂದೇ ಒಂದು ಯೋಗ್ಯತೆ, ಪ್ರಾಮಾಣಿಕತೆ. ಬೇರೆ ಯಾವ ಯೋಗ್ಯತೆನೂ ಬೇಡ, ಶ್ರದ್ಧೆ, ಪ್ರಾಮಾಣಿಕತೆ ಅಷ್ಟೇ. ನಾವು ಗುರುಗಳಿಗೆ ಮೋಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅದರಿಂದ ನಮ್ಗೆ ಯಾವ ಪ್ರಯೋಜನನೂ ಆಗಲ್ಲ. ಅಂದ್ರೆ ದೀಕ್ಷೆಯನ್ನ ತಗೊಂಡ್ಬಿಡ್ತೀವಿ, ಆಮೇಲೆ ಯಾವ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ, ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದೀವಿ. ಅಭಕ್ತರ ತರ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ನಾವು ಮೋಸ ಮಾಡಿದ್ವಿ ಗುರುಗಳಿಗೆ. ಹಾಗಾಗಿ ಪ್ರಾಮಾಣಿಕತೆ, ಶ್ರದ್ಧೆ, ಇದೆರಡೇ ಬೇಕಾಗಿರೋ ಗುಣಲಕ್ಷಣಗಳು. ಬೇರೆ ಯಾವ ಗುಣನೂ ಬೇಡ.
ಹ್ಮ್ ಅದಕ್ಕೆ ನನ್ನ ನಮ್ಮ ಗುರುಗಳು ಹೇಳ್ತಾರೆ, ಯಾರಿಗೆ ದೀಕ್ಷೆ ಅಂದ್ರೆ ಯಾರಿಗೆ ಕೃಷ್ಣ ಬೇಕೇ ಬೇಕು ಅಂತ ಮನಸ್ಸು ಬಂದಿದೆಯೋ ಅಂಥವ್ರಿಗೆ ದೀಕ್ಷೆ, ಬೇರೆಯವ್ರಿಗೆ ದೀಕ್ಷೆ ಅವಶ್ಯಕತೆ ಇಲ್ಲ. ಹ್ಮ್ ಹಾಗಾಗಿ ವೇದಾಂತವಾದಿಗಳು ಈ ಹುಡುಗನಿಗೂ ಕೂಡ ದೀಕ್ಷೆಯನ್ನು ಕೊಡ್ತಾರೆ. ಆ ಆದ್ರೆ ಅವನು ಅದಕ್ಕಿಂತ ಮುಂಚೆನೆ ನಾ ಹೇಳ್ದಂಗೆ ಸಾಕಷ್ಟು ಶಿಸ್ತಿನ ಜೀವನವನ್ನು ನಡೆಸ್ತಾ ಇದ್ದ. ಅದು ಬಹಳ ಬಹಳ ಅವಶ್ಯಕ. ಆ, ಈ ಮಾರ್ಗದಲ್ಲಿ ಮುಂದುವರಿಬೇಕು ಅಂದ್ರೆ ಶಿಸ್ತು ಬಹಳ ಬಹಳ ಮುಖ್ಯ. ಡಿಸಿಪ್ಲಿನ್ ಅಂತಾರೆ ಇಂಗ್ಲಿಷಲ್ಲಿ. ಡಿಸೈಪಲ್ ಅಂದ್ರೆ ಡಿಸಿಪ್ಲಿನ್, ಶಿಷ್ಯ ಅಂದ್ರೆ ಶಿಸ್ತು ಇರಬೇಕು. ಹ್ಮ್ ವರ್ಣಾಶ್ರಮ ಧರ್ಮದಲ್ಲಿ ಪ್ರಭುಪಾದರು ಇಲ್ಲಿ ಬರೀತಾರೆ, ನಿಜವಾದ ಮಾನವ ಜನ್ಮ ವರ್ಣಾಶ್ರಮ ಧರ್ಮದಿಂದ ಪ್ರಾರಂಭವಾಗತ್ತೆ ಅಂತ. ಆ, ಚಿಕ್ಕ ಹುಡುಗರು 5 ವರ್ಷದಿಂದ ಗುರುಕುಲಕ್ಕೆ ಕಳಿಸ್ತಾರೆ, ಗುರುಗಳ ಮನೆಗೆ ಕಳಿಸ್ತಾರೆ, ಆಶ್ರಮಕ್ಕೆ. ಹ್ಮ್ ಮತ್ತೆ ಆ ಹುಡುಗನಿಗೆ ಅಲ್ಲಿ ಆ ವ್ಯವಸ್ಥಿತವಾಗಿ ಎಲ್ಲವನ್ನು ಕಲಿಸಲಾಗತ್ತೆ. ಅವನು ಸಾಮಾನ್ಯ ಒಬ್ಬ ಪ್ರಜೆಯ ಮಗನಾಗಿರ್ಲಿ, ರಾಜನ ಮಗನಾಗಿರ್ಲಿ, ಎಲ್ಲರೂ ಸಮಾನ ಅಲ್ಲಿ. ಮತ್ತೆ ಆ ತರಬೇತಿ ಕಡ್ಡಾಯವಾಗಿತ್ತು. ಉದ್ದೇಶ ಒಳ್ಳೆ ಜನ ಮನೆ ಜನತೆ ಆ, ಜನರನ್ನ ಸಮಾಜದಲ್ಲಿ ಒಳ್ಳೆಯ ಜನರನ್ನ ಸೃಷ್ಟಿ ಮಾಡೋದಕ್ಕೆ, ಅಲ್ಲದೆ ಆ ಮುಂದೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪಥದಲ್ಲಿ ಹೋಗೋದಕ್ಕೆ ಇವಾಗ್ಲಿಂದಾನೇ ಸಿದ್ಧತೆ, ಗುರುಕುಲ. ಹ್ಮ್ ಹಾಗಾಗಿ ಅಂತಹ ಮಕ್ಕಳಿಗೆ ಇಂದ್ರಿಯ ಭೋಗದ ಆ ಜವಾಬ್ದಾರಿ ಇಲ್ಲದೆ ಇರುವಂತಹ ಜೀವನ ಗೊತ್ತೇ ಇರಲಿಲ್ಲ. ಇವತ್ತಿನ ಮಕ್ಕಳಿಗೆ ನೋಡಿ, ಬರೀ ಇಂದ್ರಿಯ ಭೋಗದ ಜೀವನನೇ ಕಲ್ಸಿರೋದು, ನಾವಿನ್ನೇನು ಕಲ್ಸೇ ಇಲ್ಲ. ಹ್ಮ್ ಅರೆ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮದ ಸಮಯದಲ್ಲಿ ಅವ್ರಿಗೆ ಇಂದ್ರಿಯ ಭೋಗ ಪ್ರಶ್ನೆನೇ ಇಲ್ಲ, ಅದೆಲ್ಲ ಗೊತ್ತೇ ಇಲ್ಲ. ಇವಾಗ ಎಷ್ಟೊಂದು ಮಕ್ಕಳು ಇವತ್ತು ಕೂಡ ಆ ಇಂತಹ ವಾತಾವರಣ ನೋಡಿಲ್ಲ ಅವರು. ಅದು ಅಲ್ಲದೆ ಹಿಂದಿನ ಕಾಲದಲ್ಲಿ ಗರ್ಭಾಧಾನ ಸಂಸ್ಕಾರ ಕೂಡ ಮಾಡ್ತಾ ಇದ್ರು. ಅಂದ್ರೆ ಜನ್ಮ ಪಡೆಯಕ್ಕಿಂತ ಮುಂಚೆನೆ ಒಂದು ಆಧ್ಯಾತ್ಮಿಕ ಒಲವು ಇರುತ್ತೆ ಅಂತಹ ಜೀವಿಯಲ್ಲಿ. ಹ್ಮ್ ತಂದೆ ತಾಯಿ ಇಬ್ರು ಕೂಡ ಆ ಜೀವಿ ಭೌತಿಕ ಬಂಧನದಿಂದ ಮುಕ್ತನಾಗೋದಕ್ಕೆ ಕಾರಣರಾಗಿ ಹೋಗ್ತಾರೆ. ಪ್ರಭುಪಾದ ಇಲ್ಲಿ ಬರೀತಾ ಇದ್ದಾರೆ, ಅದು ಯಶಸ್ವಿ ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ಯೋಜನೆ, ಯಾವುದು ಗರ್ಭಾಧಾನ ಸಂಸ್ಕಾರ. ಪರಿಪೂರ್ಣ ಮಕ್ಕಳನ್ನ ಪಡ್ಕೊಳ್ಳುವಂತ ಮಾರ್ಗ ಅದು. ಹಾಗಾಗಿ ಆತ್ಮನಿಯಂತ್ರಿತರಾಗಿಲ್ದೆ, ಶಿಸ್ತಿಲ್ದೆ, ಆ ವಿಧೇಯರಾಗಿರ್ದೆ ಹೋದ್ರೆ ಯಾರು ಕೂಡ ಗುರುಗಳ ಆದೇಶಗಳನ್ನ ಪಾಲನೆ ಮಾಡೋದ್ರಲ್ಲಿ ಯಶಸ್ವಿ ಆಗಲಾರರು. ಮತ್ತೆ ಹಾಗೆ ಮಾಡದೇ ಇದ್ರೆ, ಗುರುಗಳ ಆದೇಶಗಳನ್ನ ಪಾಲನೆ ಮಾಡಕ್ ನಾವು ಸಿದ್ಧರಾಗಿಲ್ಲ ಅಂದ್ರೆ ಭಗವದ್ಧಾಮಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಗುಣಲಕ್ಷಣ ಬಹಳ ಮುಖ್ಯ. ಆತ್ಮನಿಯಂತ್ರಿತ, ಆ ಆ, ಮ್, ಆಟ, ಟಿವಿ, ಸಿನಿಮಾ, ಹಾಳು ಮೂಳು ಇದೆರಡೆಗೆ ಆಕರ್ಷಣೆ ಇಲ್ಲದೆ ಇರೋದು, ಆಸಕ್ತಿ ಇಲ್ಲದೆ ಇರೋದು. ಮತ್ತೆ ಅವಶ್ಯಕತೆಗಿಂತ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು. ಆ ನನಗೆ ಇದ್ರ ಬಗ್ಗೆ ಬಹಳ ಗೊಂದಲ. ಯಾಕೆಂದ್ರೆ ನನಗೆ ಮಾತಾಡಕ್ ಇಷ್ಟ ಇಲ್ಲ, ಬೇರೆಯವರು ನನ್ನ ಹತ್ರ ಮಾತಾಡ್ಸಕ್ ಪ್ರಯತ್ನ ಮಾಡ್ತಾರೆ. ನಂಗೆ ಮಾತಾಡಕ್ ಇಷ್ಟ ಆಗಲ್ಲ. ಸೊ ಇದು ಮುಖ್ಯ. ಇದು ಬೇರೆಯವ್ರು ಎಷ್ಟು ನಮ್ಮನ್ನ ಇಂಥ ದಾರಿಗೆ ಎಳೆಯಕ್ ಪ್ರಯತ್ನ ಮಾಡಿದ್ರು ಕೂಡ ನಾವು ಜಾಸ್ತಿ ಇದರಲ್ಲಿ ತೊಡಗಬಾರ್ದು. ಎಷ್ಟು ಬೇಕೋ ಅಷ್ಟೇ ಅಂದು ಮಾತಾಡಿದ್ರೆ ಭಗವಂತನ ಬಗ್ಗೆ ಇರ್ಬೇಕು. ಇಲ್ಲ ಅಂದ್ರೆ ಕೆಲ್ಸಕ್ ಬಾರ್ದೇ ಇದ್ದು ಅವ್ರ ಬಗ್ಗೆ ಇವ್ರ ಬಗ್ಗೆ, ಮ್ಯಾಚ್ ಏನಾಯ್ತು, ಟಿವಿನಲ್ಲಿ ಏನಾಯ್ತು, ನ್ಯೂಸ್ ಏನಾಯ್ತು, ಇದೆಲ್ಲ ಭಕ್ತನಿಗೋಸ್ಕರ ಇರುವಂತ ವಿಚಾರಗಳಲ್ಲ. ಇವಾಗ ಇನ್ನೊಂದು ಅದ್ಭುತವಾದ ವಿಷಯ, ಉಚ್ಚಿಷ್ಟಲೇಪಾನ್ ಅನುಮೋದಿತೋ ದ್ವಿಜೈಹಿ ಸಕೃತ್ಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಸ್ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಇವಾಗ ಹೇಳ್ತಾ ಇದಾರೆ, ಒಮ್ಮೆ ಮಾತ್ರ ಅವರ ಅನುಮತಿಯನ್ನು ಪಡ್ಕೊಂಡು ನಾನು ಅವರ ಉಚ್ಚಿಷ್ಟವನ್ನ ಸ್ವೀಕಾರ ಮಾಡಿದೆ. ಮತ್ತೆ ಹಾಗೆ ಮಾಡೋದ್ರಿಂದ
ನನ್ನ ಎಲ್ಲಾ ಪಾಪಗಳು ಒಮ್ಮೆಲೇ ನಾಶವಾಗುವುದು. ಇದು ಬಹಳ ಮುಖ್ಯ. ಚೈತನ್ಯ ಚರಿತಾಮೃತದಲ್ಲೂ ಹೇಳ್ತಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಶುದ್ಧ ಭಕ್ತರ ಉಚ್ಚಿಷ್ಟ, ಆ ಶುದ್ಧ ಭಕ್ತರ ಪಾದದ ಧೂಳು, ಮತ್ತೆ ಶುದ್ಧ ಭಕ್ತರ ಆ ಪಾದಗಳನ್ನು ತೊಳೆದಿರುವಂತ ನೀರು, ಈ ಮೂರು ಕೂಡ ಬಹಳ ಬಹಳ ಕೃಪೆಯನ್ನ ತೋರುವಂತಹ ವಿಷಯಗಳು ಮೂರು. ಇದರಲ್ಲಿ ಉಚ್ಚಿಷ್ಟ ಒಂದು. ಶಾಸ್ತ್ರದಲ್ಲಿ ಹೇಳಲಾಗತ್ತೆ, ಆ ಶುದ್ಧ ಭಕ್ತರ ಉಚ್ಚಿಷ್ಟ ಅಂದ್ರೆ ಶುದ್ಧ ಭಕ್ತರಲ್ಲಿ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಬರೀತಾರೆ, ಇಂಥ ಇನ್ಫೆಕ್ಷನ್ ಆಗ್ಬೇಕು ನಮ್ಗೆ ಅಂತ. ಶುದ್ಧ ಭಕ್ತಿಯ ಇನ್ಫೆಕ್ಷನ್. ಯಾಕೆ? ಆ ಶುದ್ಧ ಭಕ್ತರ ಅಸ್ತಿತ್ವ ಸಂಪೂರ್ಣವಾಗಿ ಶುದ್ಧ ಭಕ್ತಿಯಲ್ಲಿ ಮುಳುಗೋಗಿದೆ. ಹಾಗಾಗಿ ಅವರ ಉಚ್ಚಿಷ್ಟ ಅಂದ್ರೆ ಅವರು ತಿಂದು ಉಳಿಸಿರುವಂತ ಆಹಾರದಲ್ಲೂ ಕೂಡ ಆ ಭಕ್ತಿ ಇರುತ್ತೆ. ಹಾಗಾಗಿ ಅದನ್ನ ನಾವು ಸ್ವೀಕಾರ ಮಾಡಿದಾಗ ಆ ಆಹಾರದ ಮೂಲಕ ಆ ಶುದ್ಧ ಭಕ್ತಿ ನಮ್ಮ ಅಸ್ತಿತ್ವವನ್ನ ಪ್ರವೇಶ ಮಾಡ್ಬಿಡುತ್ತೆ. ಇದರ ಅನುಭವ ಬಹಳ ಭಕ್ತರಿಗಾಗಿದೆ. ಎಷ್ಟೊಂದ್ಸತಿ ಇದರ ಅನುಭವ ನಮಗೂ ಆಗಿದೆ. ಅಷ್ಟು ಬಹಳ ಪ್ರಬಲವಾದದ್ದು ಇದು. ಮತ್ತೆ ಒಮ್ಮೆಲೆ ಎಲ್ಲಾ ಪಾಪಗಳು ನಾಶವಾಗತ್ತೆ. ಪಾಪ ನಾಶ ಆಗೋದು ಒಂದು, ಅರೆ ಅವರಲ್ಲಿರೋ ಭಕ್ತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಇದು ತುಂಬಾ ಅದ್ಭುತವಾದ ವಿಷಯ. ಹಾಗಾಗಿ ಹೀಗೆ ಅವರ ಸೇವೆಯಲ್ಲಿ ತೊಡಗಿದ್ದು ಆ ಹುಡುಗನ ಹೃದಯ ಸಂಪೂರ್ಣವಾಗಿ ಪರಿಶುದ್ಧವಾಯಿತು. ಮತ್ತೆ ಆಗ ಆ ಅಂದ್ರೆ ಭಕ್ತರ ಒಂದು ಸ್ವಭಾವವೇ ನನಗೆ ಬಹಳ ಆಕರ್ಷಣೆಯನ್ನ ಉಂಟು ಮಾಡ್ತು ಅಂತ ಹೇಳ್ತಾರೆ ನಾರದರು. ಅಂದ್ರೆ ಆ ಇಂತಹ ಒಂದು ನಮ್ಮ ಹೃದಯ ಪರಿಶುದ್ಧ ಆಗ್ತಾ ಆಗ್ತಾ ಬೇರೆ ಭಕ್ತರನ್ನು ನೋಡಿದ್ರೆ, ಅವರ ಒಂದು ಸ್ವಭಾವವನ್ನು ನೋಡಿದ್ರೆ ನಮಗೆ ಅದರಿಂದ ಬಹಳ ಆಕರ್ಷಿತರಾಗ್ತೀವಿ. ಓ, ಎಷ್ಟು ಚೆನ್ನಾಗಿರುತ್ತೆ ಈ ಭಕ್ತರ ಜೊತೆ ಇರೋಣ ನಾವು ಅಂತ ಅನ್ಸುತ್ತೆ. ಯಾರೋ ಒಬ್ರು ಭಕ್ತರ ಜೊತೆ ನಾವು ಇರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಂದ್ರೆ ಅವರಲ್ಲಿ ಇರೋ ಭಕ್ತಿ ನಮ್ಮನ್ನ ಆಕರ್ಷಿಸ್ತಾ ಇದೆ ಅಂತ. ಅದ್ಯಾವುದು ದೈಹಿಕ ದೇಹದ ಮಟ್ಟದ ವಿಷಯ ಅಲ್ಲ. ಅವರಲ್ಲಿರೋ ಭಕ್ತಿ ನಮ್ಮನ್ನ ಆಕರ್ಷಿಸ್ತಾ ಇದೆ. ನಮ್ಗೆ ಅದೇ ಪ್ರೇರಣೆ ಪ್ರತಿದಿನ ಬೆಳಗ್ಗೆ ಮಂಗಳಾರತಿಗೆ ಹೋಗಕ್ಕೆ. ಅದ್ಭುತವಾದ ಭಕ್ತರ ದರ್ಶನ, ಅವರ ಸಂಘ ಪ್ರತಿದಿನ ಸಿಗುತ್ತೆ. ಮತ್ತೆ ಅವರುಗಳನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ, ಓ ಎಷ್ಟು ಅವರ ಹೃದಯ ಪರಿಶುದ್ಧವಾಗಿ ಹೋಗಿದೆ. ನಾವು ಇಷ್ಟೊಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ, ಇನ್ನೂ ಆಗಿಲ್ಲ. ಅವರು ಎಷ್ಟೋ ಕಡಿಮೆ ವರ್ಷಗಳಲ್ಲೇ ಈ ಜನ್ಮದಲ್ಲಿ ಪರಿಶುದ್ಧ ಹೃದಯವನ್ನು ಹೊಂದಿದ್ದು ಅವರ ಸ್ವಭಾವ ನಮ್ಮನ್ನ ಆಕರ್ಷಿಸುತ್ತೆ. ಭಾವಾರ್ಥ, ಶುದ್ಧ ಭಕ್ತಿ ಸೋಂಕು, ಇನ್ಫೆಕ್ಷನ್, ಒಳ್ಳೆ ರೀತಿಯಲ್ಲಿ. ಶುದ್ಧ ಭಕ್ತ ಎಲ್ಲಾ ಪಾಪಗಳಿಂದ ಮುಕ್ತನಾಗಿರ್ತಾನೆ. ದೇವೋತ್ತಮ ಪರಮ ಪುರುಷ ಎಲ್ಲರಿಗಿಂತ ಪರಿಶುದ್ಧವಾದ ಜೀವಿ. ಮತ್ತೆ ಅಷ್ಟೇ ನಾವು ಕೂಡ ಭೌತಿಕ ಸೋಂಕಿನಿಂದ ಮುಕ್ತರಾಗಿಲ್ದೆ ಹೋದ್ರೆ ನಾವು ಶುದ್ಧ ಭಕ್ತರಾಗಕ್ಕಾಗಲ್ಲ. ಶುದ್ಧ ಭಕ್ತಿ ಅಂದ್ರೆ ಭೌತಿಕ ಸೋಂಕಿನಿಂದ ನಾವು ಮುಕ್ತರಾಗಿರೋದು, ಮೆಟೀರಿಯಲ್ ಇನ್ಫೆಕ್ಷನ್ ಇಂದ ಮುಕ್ತರಾಗಿರೋದು. ಅಂದ್ರೆ ನಾನು ನನ್ನದು ಅನ್ನೋದ್ರಿಂದ ಮುಕ್ತರಾಗಿದ್ರೆ ಮಾತ್ರ ನಾವು ಪರಿಶುದ್ಧ ಭಕ್ತರಾಗಕ್ ಸಾಧ್ಯ. ಇನ್ನು ನಾವು ನನ್ನದು ಅನ್ನೋ ಒಂದು ಪ್ರಜ್ಞೆಯಲ್ಲಿದ್ರೆ ಅದು ಬದ್ಧ ಸ್ಥಿತಿ. ಅಂತಹ ಬದ್ಧ ಜೀವಿಗಳು ತಾವು ಶುದ್ಧ ಭಕ್ತರಾಗಿದ್ದಾರೆ ಅಂತ ಅವರು ಕಲ್ಪಿಸ್ಕೋಬಹುದು, ಆದ್ರೆ ನಿಜವಾಗ್ಲೂ ಆಗಿರಲ್ಲ. ಆದ್ರೆ ಇಲ್ಲಿ ಉಲ್ಲೇಖ ಆಗಿರುವಂತ ಭಕ್ತಿ ವೇದಾಂತಿಗಳು ಅವರು ಶುದ್ಧ ಭಕ್ತರಾಗಿದ್ರು. ಮತ್ತೆ ಆ ಹುಡುಗ ಅವರ ಸಂಘದಿಂದ ಅವರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡೋದ್ರಿಂದ ಅವರ ಗುಣಗಳಿಂದ ಅವನು ಇನ್ಫೆಕ್ಟ್ ಆಗ್ಬಿಟ್ಟ, ಸೋಂಕಿಗೆ ಒಳಗಾದ. ಅಂದ್ರೆ ಅವರಲ್ಲಿ ಇದ್ದಿದ್ದಂತಹ ಗುಣಗಳು ಅವನಲ್ಲಿ ಕಾಣಿಸ್ಕೊಂಡ್ಬಿಟ್ಟು. ಇಲ್ಲಿ ಹೇಳ್ತಾರೆ, ಮತ್ತೆ ಅಂತ ಉಚ್ಚಿಷ್ಟವನ್ನ ಅನುಮತಿ ಇಲ್ದೇನೂ ತಗೋಬಹುದು. ಆದ್ರೆ ಇಲ್ಲಿ ನಾರದರು ಚಿಕ್ಕ ಹುಡುಗ ಅನುಮತಿಯನ್ನ ಕೇಳಿ ತಗೊಂಡ. ಅರೆ ಅನುಮತಿಯನ್ನ ಕೇಳದೇನೂ ತಗೋಬಹುದು. ಆದ್ರೆ ತೋರಿಕೆಯ ಭಕ್ತರಿರ್ತಾರೆ, ಅಂತವರ ಉಚ್ಚಿಷ್ಟವನ್ನ ತಗೋಬಾರ್ದು, ಜೋಪಾನವಾಗಿರ್ಬೇಕು.
ಮತ್ತೆ ಇಲ್ಲಿ ಬಹಳ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯನ್ನ ಪ್ರವೇಶ ಮಾಡಕ್ಕೆ ಹಲವಾರು ಅಡೆತಡೆಗಳಿರುತ್ತೆ. ಭಕ್ತಿ ಸೇವೆ ಅಂದರೆ ಭಕ್ತಿ ಸೇವೆಯನ್ನ ಪ್ರವೇಶ ಮಾಡಕ್ಕೆ ಅಂದ್ರೆ ಶುದ್ಧ ಭಕ್ತಿ ಸೇವೆಯನ್ನ ಪ್ರವೇಶ ಮಾಡಕ್ಕೆ ಹಲವಾರು ಅಡೆತಡೆಗಳಿರುತ್ತವೆ. ನಮ್ಮ ಭೌತಿಕ ಆಸೆಗಳು, ಅನರ್ಥಗಳು ಇತ್ಯಾದಿ ಇತ್ಯಾದಿ. ಆದ್ರೆ ಶುದ್ಧ ಭಕ್ತನ ಸಂಘದಿಂದಾಗಿ ಎಲ್ಲಾ ಅಡೆತಡೆಗಳು ಕೂಡ ನಿರ್ನಾಮವಾಗತ್ತೆ. ಶುದ್ಧ ಭಕ್ತನ ಸಂಘ, ಶುದ್ಧ ಭಕ್ತನ ಸಂಘ ಅಂದ್ರೆ ಅವರಿಂದ ಶ್ರವಣ, ಅವರಿಗೆ ಸೇವೆ, ಇದರಿಂದ ನಮ್ಮಲ್ಲಿರೋ ಎಲ್ಲಾ ಭಕ್ತಿಗೆ ಅಡೆತಡೆಗಾಗಿರೋ ಎಲ್ಲಾ ವಿಷಯಗಳು ಕೂಡ ನಿವಾರಣೆ ಆಗೋಗುತ್ತೆ, ವಿಷಯಗಳ ನಿವಾರಣೆ ಆಗೋಗುತ್ತೆ. ಮತ್ತೆ ಆರಂಭಿಕ ಭಕ್ತ ಆ ಶುದ್ಧ ಭಕ್ತನ ಅಲೌಕಿಕ ಗುಣಗಳಿಂದ ಹೋಗ್ಬಿಡ್ತಾನೆ. ಅಂದ್ರೆ ಆಗ ಮುಂಚೆನೆ ನಾನು ಕೇಳಿದ್ನಲ್ಲ, ಅಂದ್ರೆ ಭಗವಂತನ ನಾಮ, ಗುಣ, ಲೀಲೆ ಇದರೆಡೆಗೆ ಆಕರ್ಷಿತನಾಗೋಗ್ತಾನೆ. ಭಗವಂತನ ಅಲೌಕಿಕ ಚಟುವಟಿಕೆಗಳಲ್ಲಿ ಒಂದು ರುಚಿ ಜಾಗೃತವಾಗತ್ತೆ. ಆಗ ಭೌತಿಕವಾದ ಎಲ್ಲವೂ ಕೂಡ ಯಾವ ರುಚಿ ಇಲ್ಲದೆ ಇರೋ ಹಂಗಾಗ್ಬಿಡತ್ತೆ. ಆಗ ಅಂತಹ ಭಕ್ತ ಯಾವ ಭೌತಿಕ ಚಟುವಟಿಕೆಯಿಂದನೂ ಆಕರ್ಷಿತನಾಗೋದಿಲ್ಲ. ಮತ್ತೆ ಯಾವಾಗ ಆಗಕ್ ಸಾಧ್ಯ ಅದು? ಯಾವಾಗ ಎಲ್ಲಾ ಅನರ್ಥಗಳು ಹೋಗುತ್ತೋ ಅವಾಗ. ಆಗ ಒಬ್ಬ ಸ್ಥಿರ ಭಕ್ತಿಯ ಹಂತಕ್ಕೆ ಬರ್ತಾನೆ. ಅದಕ್ಕೆ ನಿಷ್ಠಾ ಅಂತ ಕರೀತಾರೆ. ಆಮೇಲೆ ರುಚಿ, ಆಮೇಲೆ ಆಸಕ್ತಿ, ಆಮೇಲೆ ಭಾವ, ಕೊನೆಗೆ ಪ್ರೇಮ. ಹಾಗಾಗಿ ಅನರ್ಥಗಳ ನಿವೃತ್ತಿಗಾಗಿ, ಅನರ್ಥಗಳು ಹೋಗಬೇಕು ನಮ್ಮಿಂದ ಅಂದ್ರೆ ಶುದ್ಧ ಭಕ್ತರ ಸಂಘವನ್ನ ಮಾಡಬೇಕು, ಅವರ ಸೇವೆಯನ್ನ ಮಾಡಬೇಕು, ಅವರಿಂದ ಶ್ರವಣ ಮಾಡಬೇಕು. ಆಗ ಅವರಲ್ಲಿರೋ ಶುದ್ಧ ಭಕ್ತಿ ನಮ್ಮಲ್ಲೂ ಕೂಡ ಕಾಣಿಸ್ಕೊಂಡ್ಬಿಡುತ್ತೆ. ಎಲ್ಲ ಅನರ್ಥಗಳು ದೂರವಾಗಿ ಹೋಗಿ ನಾವು ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಕ್ಕೆ ಸಾಧ್ಯವಾಗುತ್ತೆ. ಜಗನ್ನಾಥಪುರ ಬಳ್ಳಾರಿ ಮ್ಯೂಟ್ ಮಾಡಿ ದಯವಿಟ್ಟು. ನೀವು ಏನ್ ಶ್ರವಣ ಮಾಡ್ತಾ ಇದ್ದೀರಾ ಮಾತಾಡ್ಕೊಂಡು? ಈ ತರ ಮಾತಾಡ್ಕೊಂಡು ಶ್ರವಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಭಾಗವತಕ್ಕೆ ಅವಮರ್ಯಾದೆ ಅದು. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಇಲ್ಲಾಂದ್ರೆ ಎಲ್ಲರನ್ನೂ ಮ್ಯೂಟ್ ಮಾಡ್ಬೇಕಾಗತ್ತೆ ನಾನು. ಎಷ್ಟು ಮುಖ್ಯವಾದ ವಿಷಯ ನಡೀತಾ ಇದೆ ಇಲ್ಲಿ, ಏನು ಚರ್ಚೆ ಅಲ್ಲಿ? ಭಕ್ತಿಯಲ್ಲಿ ಮುಂದುವರಿಯಕ್ಕಾಗತ್ತೆ. ಹಾಗಾಗಿ ಎಲ್ಲಾ ಹಂತಗಳ ಮೂಲಕ ನಾವು ಸಾಗಬೇಕು ಅಂದ್ರೆ ಅದಕ್ಕೆ ಅತ್ಯವಶ್ಯಕವಾಗಿರೋದು ಶುದ್ಧ ಭಕ್ತರ ಸಂಘ. ಅದು ಈ ಒಂದು ಶ್ಲೋಕದ ತಾತ್ಪರ್ಯ. ಶುದ್ಧ ಭಕ್ತರ ಸಂಘ, ಶುದ್ಧ ಭಕ್ತರಿಗೆ ಸೇವೆ, ಶುದ್ಧ ಭಕ್ತರ ಉಚ್ಚಿಷ್ಟ. ನಮ್ಮ ಭಕ್ತಿಯ ಜೀವನದಲ್ಲಿ ನಮಗೆ ಶುದ್ಧ ಭಕ್ತರ ಸಂಘ ಇಲ್ಲ ಅಂದ್ರೆ ಆಗ ನಾವು ನಮ್ಮ ಪ್ರಗತಿ ಬಹಳ ನಿಧಾನ ಗತಿಯಲ್ಲಿ ಆಗತ್ತೆ. ಮತ್ತೆ ನಮ್ಮ ಹೇಗೆ ಗೊತ್ತಾಗತ್ತೆ ನಾವು ಶುದ್ಧ ಭಕ್ತರ ಸೇವೆ ಸಂಘ ಸಿಕ್ಕಿದೀವೋ ಇಲ್ವೋ ಅಂತ? ಶುದ್ಧ ಭಕ್ತರು ಅಂದ್ರೆ ಅವರು ಅನ್ಯಾಭಿಲಾಷಿತ ಶೂನ್ಯ, ಬೇರೆ ಯಾವ ಭೌತಿಕ ಆಸೆ ಇಲ್ಲ ಅವ್ರಿಗೆ. ಅವರ ಆಸೆ ಕೇವಲ ಕೃಷ್ಣ ಮತ್ತೆ ಗುರುಗಳ ಸಂತೃಪ್ತಿ. ಅದನ್ನ ಕೇವಲ ಅವರು ಮಾತಿನಲ್ಲಿ ಮಾತ್ರ ಹೇಳೋದಿಲ್ಲ, ತಮ್ಮ ಜೀವನದಲ್ಲೂ ಕೂಡ ಅದನ್ನ ಆ ರೀತಿ ನಡೆದು ತೋರಿಸ್ತಾರೆ. ಅಂದ್ರೆ ಎಲ್ಲರ ಅನುಭವಕ್ಕೆ ಬರ್ಬೇಕು, ಹೌದು ಇವರು ಕೇವಲ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ, ಅನ್ಯಾಭಿಲಾಷಿತ ಶೂನ್ಯಂ. ಭೌತಿಕವಾದ ಯಾವ ವಿಷಯದಿಂದಲೂ ಅವರು ಆಕರ್ಷಿತರಾಗೋದಿಲ್ಲ. ಅಲ್ಲದೆ ಭೌತಿಕವಾದ ಯಾವುದರಿಂದಲೂ ಅವರು ದಿಗ್ಭ್ರಾಂತರೂ ಆಗೋದಿಲ್ಲ. ನ ಶೋಚತಿ ನ ಕಾಂಕ್ಷತಿ. ಅಂತಹ ಶುದ್ಧ ಭಕ್ತರ ಸಂಘದಲ್ಲಿ ನಾವಿರ್ಬೇಕು. ಆಗ ನಾವು ಭಕ್ತಿಯಲ್ಲಿ ಪ್ರಗತಿ ಸಾಧಿಸೋದನ್ನ ಅನುಭವಿಸಬಹುದು.
ಅನರ್ಥಗಳು ಹೋಗ್ತಾ ಇರೋದನ್ನ ನಾವು ಅನುಭವಿಸ್ಬೋದು. ಅಂತಹ ಶುದ್ಧ ಭಕ್ತರನ್ನು ಹುಡ್ಕೊಳ್ಬೇಕು, ಅವರ ಸಂಘವನ್ನ ಮಾಡಬೇಕು, ಅವರಿಂದ ಶ್ರವಣ ಮಾಡಬೇಕು, ಅವರ ಉಚ್ಚಿಷ್ಟವನ್ನ ಸ್ವೀಕಾರ ಮಾಡಬೇಕು, ಅವರಿಗೆ ಸೇವೆಯನ್ನ ಮಾಡಬೇಕು. ಆಗ ನಾವು ನಮ್ಮ ಭಕ್ತಿಯ ಜೀವನದಲ್ಲಿರೋ ಎಲ್ಲ ಅಡೆತಡೆಗಳನ್ನ ಪಾರ್ ಮಾಡಿ ನಾವು ಭಕ್ತಿಯ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಸಾಧ್ಯವಾಗತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಇದು ಬಹಳ ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸ್ಪಷ್ಟವಾಗಿದೆಯಾ ಎಲ್ಲಾರ್ಗೂ? ಏನು ಪ್ರಶ್ನೆ ಇಲ್ವಾ ಯಾರಿಗೂ? Oh, it's very clear for me, Prabhu. Thank you so much. Nice session, Prabhu. ಜಪಾನ್ ಇಂಪಾರ್ಟೆಂಟ್ ಅಲ್ಲ ಪ್ರಭು, ನಾವು ಭಕ್ತಿ ಮುಂದಿರ್ಬೇಕು. ಶುದ್ಧ ಭಕ್ತರ ಸಂಘ ಇಂಪಾರ್ಟೆಂಟ್. ಶುದ್ಧ ಭಕ್ತರ ಸಂಘದಲ್ಲಿದ್ರೆ ಆಟೋಮ್ಯಾಟಿಕ್ ಆಗಿ ಭಕ್ತಿಯ ಎಲ್ಲಾ ಅಂಗಗಳನ್ನು ಚೆನ್ನಾಗಿ ಮಾಡಕ್ ಶುರು ಮಾಡ್ತೀವಿ ನಾವು. ಇದೊಂದು ಮುಖ್ಯವಾದ ವಿಷಯ. ನಮ್ಮ ಜೀವನದಲ್ಲಿ ನಮ್ಮ ಭಕ್ತಿಯ ಜೀವನ ಮೇಲೆ ಪ್ರಭಾವವನ್ನ ಬೀರಿರುವಂತಹ ಭಕ್ತರ ಬಗ್ಗೆ ನಾವು ಮರ್ತು ಬಿಡಬಾರ್ದು. ನಾವು ಅನ್ಕೋಬಾರ್ದು, ನಾನು ಇವಾಗ ಭಕ್ತಿ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಪ್ರಗತಿ ಸಾಧಿಸ್ತಾ ಇದ್ದೀನಿ. ಆದ್ರೆ ಆ ಭಕ್ತಿ ಚೆನ್ನಾಗಿ ಮಾಡಕ್ಕೆ ಯಾರೋ ಕಾರಣರಾಗಿರ್ಬೇಕು. ಯಾರೋ ಕಾರಣರಾಗಿರ್ತಾರೆ, ಅವರನ್ನು ನಾವು ಮರಿಬಾರ್ದು. ಇವತ್ತು ನಾವು ಅನ್ಕೋಬಹುದು, ನನ್ನ ಸಾಧನೆಯಿಂದ ನಾನು ಮುಂದುವರಿತಾ ಇದ್ದೀನಿ ಭಕ್ತಿಯಲ್ಲಿ ಅಂತ. ಆದ್ರೆ ಆ ಸಾಧನೆ ಹಂತಕ್ಕೆ ತರದಕ್ಕೆ ಯಾರೋ ಕಾರಣರಾಗಿರ್ತಾರೆ ನಮ್ಮ ಜೀವನದಲ್ಲಿ, ಯಾರೋ ಭಕ್ತರು. ಸಾಮಾನ್ಯವಾಗಿ ಬಹಳ ವಿರಳ ಯಾರೋ ತಮ್ಮ ಭಕ್ತಿ ಸಾಧನೆಯಿಂದ ತಾವು ಯಾರ ಸಹಾಯ ಇಲ್ಲದೆ ಭಕ್ತಿಯಲ್ಲಿ ಮುಂದುವರಿಯೋ ಭಕ್ತರು ಬಹಳ ಕಡಿಮೆ. ಹೆಚ್ಚಿನ ಭಕ್ತರಿಗೆ ತಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಇಬ್ರು ಇನ್ನಷ್ಟು ಭಕ್ತರು ಯಾರೋ ಇರ್ತಾರೆ. ಅವರ ಕೃಪೆಯಿಂದ, ಅವರ ಮಾರ್ಗದರ್ಶನದಿಂದ ನಾವು ಕೆಳಮಟ್ಟದ ಹಂತಗಳಿಂದ ಮೇಲೇರಿ ಇವಾಗ ಮುಂದುವರೆದಿರೋ ಹಂತಗಳಕ್ಕೆ ತಲುಪಿರ್ಬೋದು ನಾವು. ಅರೆ ಯಾವತ್ತೂ ಕೂಡ ನಾವು ಆ ಭಕ್ತರನ್ನ ಮರಿಬಾರ್ದು. ಕೃತಜ್ಞತೆಯನ್ನ ಹೊಂದಿರಬೇಕು. ಮತ್ತೆ ಕೆಲವೊಮ್ಮೆ ಇದು ಆಗತ್ತೆ, ನಾವು ಯಾವ ಭಕ್ತರ ಮಾರ್ಗದರ್ಶನದಲ್ಲಿ ಇದೀವೋ ಅವ್ರಿಗಿಂತ ನಾವು ಒಂದೊಂದ್ಸತಿ ನಾವು ಮುಂದುವರೆದು ಬಿಡ್ಬೋದು ಭಕ್ತಿಯಲ್ಲಿ. ಯಾಕಂದ್ರೆ ಅದು ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಎಲ್ಲಿ ನಿಲ್ಸಿದ್ವಿ, ಎಷ್ಟೊಂದು ಪರಿಗಣನೆಗಳಿವೆ. ಆದ್ರೆ ನಾವು ಅವ್ರಿಗಿಂತ ಮುಂದುವರೆದಿದೀವಿ ಅಂತ ನಾವು ಅವರಿಗೆ ಅಗೌರವ ತೋರ್ಬಾರ್ದು. ಅಥವಾ ನಾವು ಅವ್ರಿಗಿಂತ ಶ್ರೇಷ್ಠ ಅಂತ ತೋರಿಸ್ಕೋಬಾರ್ದು. ಯಾಕಂದ್ರೆ ಅವರು ನಮ್ಮ ಮೇಲೆ ಕೃಪೆಯನ್ನ ತೋರದೆ ಹೋಗಿದ್ದರೆ ನಾವು ಇಷ್ಟು ಮುಂದುವರಿತಾ ಇರ್ಲಿಲ್ಲ. No, there is who introduce or who show the path of devotion. ಅವ್ರಿಗೆ ಏನು ಹೇಳ್ತಾರೆ ಪ್ರಭು ಆ ಆಚಾರ್ಯ? ಪಥಪ್ರದರ್ಶಕ ಗುರು. ಸಾರಿ ಪ್ರಭು? ಪಥಪ್ರದರ್ಶಕ ಗುರು. ಪಥಪ್ರದರ್ಶಕ ಗುರು. ಪಥಪ್ರದರ್ಶಕ ಗುರು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರೇ ಕೃಷ್ಣ ಪ್ರಭು. ನಾವು ಈ ತರ ಭಕ್ತಿಲಿ ಮುಂದಕ್ಕೆ ಬರೋದಕ್ಕೆ ಅವ್ರ ಕಾರಣರಾಗಿರೋರು. ನಾವು ಭಕ್ತಿ ಅವ್ರಕ್ಕಿಂತ ಹೆಚ್ಚಾಗಿ ಮಾಡಿದಾಗ ನಮ್ಮನ್ನ ಅವರು ಒಂಥರ ನೋಡ್ತಾರಲ್ಲ, ಅವಾಗ ನಾವು ಅವ್ರಿಗೆ ಹೆಂಗೆ ವರ್ತಿಸ್ಬೇಕು ಅವ್ರ ಹತ್ರ ನಾವು? ಆಗ ಅವರು ನಿಮಗೆ ಭಕ್ತಿಯಲ್ಲಿ ಮುಂದುವರಿದಕ್ಕೆ ಆಗಿರೋ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿದಕ್ಕೆ ಯಾರೋ ಕಾರಣರು ಆದ್ರು ಅಂದ್ರೆ ಅವರು ಸಾಮಾನ್ಯವಾಗಿ ಉನ್ನತ ವೈಷ್ಣವರಾಗಿರ್ತಾರೆ. ಉನ್ನತ ವೈಷ್ಣವರು ನಮ್ಮ ಪ್ರಗತಿಯಿಂದ ಈರ್ಷೆ ಪಡೋದಿಲ್ಲ. ಗೊತ್ತಿಲ್ಲ, ಅವಾಗ ನೀವೇ ಯೋಚನೆ ಮಾಡ್ಬೇಕು. ಬಟ್ ಅವ್ರು ಆಕ್ಚುಲಿ ಆನಂದ ಪಡ್ತಾರಲ್ಲ ಪ್ರಭು? ಸಾಮಾನ್ಯವಾಗಿ ಆನಂದ ಪಡ್ತಾರೆ. ಹೌದು, ತುಂಬಾ ಆನಂದ ಪಡ್ಬೇಕು. ಸರಿ, ಯೋಗ್ಯ ವೈಷ್ಣವರಾಗಿದ್ರೆ ಅವ್ರು ಆನಂದ ಪಡ್ತಾರೆ, ಈರ್ಷೆ ಪಡೋದು.
ಸರಿ ಪ್ರಭು. ಪ್ರಭು ಇನ್ನೊಂದು ಕ್ವಶನ್, ಜಗನ್ನಾಥ್ ಅಷ್ಟಕ್ಕೊಂದು ಕೇಳ್ಬೋದಾ ಪ್ರಭು? ಇಲ್ಲ ಇರಿ ನೋಡೋಣ ಇದ್ರ ಬಗ್ಗೆ ಏನಾದ್ರು ಇದೆಯಾ ಅಂತಿಲ್ಲ ಅಂದ್ರೆ ಕೊನೆ ಕೇಳೋಣ. ಸರಿ, ಇದಾಗೋಗ್ಲ. ಹ್ಮ್ ಯಾಕೆ ಇದು ಹರೇ ಶುದ್ಧ ಕೃಷ್ಣ ಭಕ್ತರ ಸಂಘ ಬಹಳ ಮುಖ್ಯ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ನಾವು ಕೃಷ್ಣ. ಇವಾಗ ಗುರುಗಳ ಹತ್ರ ದೀಕ್ಷೆ ತಗೊಂಡಿರ್ತೀವಿ. ಅವರಿಗೆ 16 ಮಾಲೆ ಜಪ ಮಾಡ್ತೀವಿ ಅಂತ ಮಾತು ಕೊಟ್ಟು ಬಂದಿರ್ತೀವಿ. ನಮ್ಗೆ ಏನೋ ಮನೆಯಲ್ಲಿ ಫಂಕ್ಷನ್ಗಳು ಇರ್ತಾವ, ಏನೋ ಇದು ಇರುತ್ತೆ, ಅವತ್ತು ಮಾಡಕ್ಕಾಗಲ್ಲ ಜಪ. ಅವಾಗ ಗುರುಗಳಿಗೆ ದ್ರೋಹ ಮಾಡ್ದಂಗೇನು ಪ್ರಭುಜಿ? ಹೌದು, ಖಂಡಿತ ಖಂಡಿತ. ಜೀವನದಲ್ಲಿ 16 ಮಾಲೆಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಏನೋ ತುಂಬಾ ಎಮರ್ಜೆನ್ಸಿ ಇದ್ರೆ ಯಾರಿಗೋ ಹುಷಾರು, ಎಷ್ಟು ಹುಷಾರು ತಪ್ಪಿದೆ ಅಂದ್ರೆ ಅವ್ರಿಗೆ ಒಂಥರ ಪ್ರಜ್ಞೆನೇ ಇಲ್ಲ, ಏನು ದೇಹದಲ್ಲಿ ಚೈತನ್ಯನೇ ಇಲ್ಲ ಅನ್ನೋದು ಬೇರೆ. ಆದ್ರೆ ಬೇರೆ ಭೌತಿಕ ಕಾರಣಗಳಿಂದಾಗಿ ನಾವು ಜಪ ನಮ್ಮ 16 ಮಾಲೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ದ್ರೋಹನೇ ಅದು. ಹಾ, ಆಯ್ತು ಆಯ್ತು ಆಯ್ತು. ಓಕೆ. ಓಕೆ. ಪ್ರಭು ಹರೇ ಕೃಷ್ಣ ಪ್ರಭು. ನಮ್ಮಲ್ಲಿ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆದ್ರಿ ನೀವು ಅಶ್ವಿನ್ ಪ್ರಭು. ಓಕೆ. ಪ್ರಭು ಜನರಲಿ ಈ ಕಾಲದಲ್ಲಿ ಬಿಕಾಸ್ ದೋಸ್ ಡೇಸ್ ಗುರುಕುಲ ಆಯ್ತು, ಸೊ ಎಲ್ಲ ಆಚಾರ್ಯ ಹತ್ರ ಹೋಗಿ ಸೇವೆ ಮಾಡಿ ಅಲ್ಲೇ ಸ್ಟೇ ಮಾಡಿ ಅವರೆಲ್ಲ ಸೇವೆ ಮಾಡುವಾಗ ಅವ್ರಿಗೆ 3 ಇಂಪಾರ್ಟೆಂಟ್ ಸ್ವೀಕಾರ ಲೈಕ್ ಉಚ್ಚಿಷ್ಟ, ಪಾದಧೂಳಿ, ಆಮೇಲೆ ಪಾದಾಭಿಷೇಕ ನೀರು ಅದೆಲ್ಲ ಸಿಗಕ್ಕೆ ಸಾಧ್ಯ ಇತ್ತು. ಬಟ್ ಈ ಮಾಡರ್ನ್ ಏಜ್ನಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲಿ ಬರೀ ಪ್ರವಚನ ಟೆಂಪಲ್ಗೆ ಹೋಗಿ ಬರ್ತಾರೆ. ಬಟ್ ಆಚಾರ್ಯ ಇದ್ದಾರೆ, ಬಟ್ ಆದ್ರೂ ಅವರದ್ರಿಂದ ಈ 3 ಇಂಪಾರ್ಟೆಂಟ್ ಸ್ವೀಕಾರ ಸಾಧ್ಯ ತುಂಬಾ ತುಂಬಾ ಕಡಿಮೆ ಅಂತ ಅನ್ಸುತ್ತೆ ಪ್ರಭು. ಅಲ್ಲ, ಅಂತ ತುಂಬಾ ಕಡಿಮೆ ಸಮಯದಲ್ಲಿ ಇದೆ. ಬಟ್ ಇದು ತುಂಬಾ ಸತಿ ಬೇಕು ಅನ್ನೋ ವಿಷಯ ಅಲ್ಲ. ಇದು ರಿಪೀಟೆಡ್, ಅಟ್ಲೀಸ್ಟ್ ಒನ್ ಟೈಮ್ ಒಂದ್ಸತಿ ಸಿಕ್ಕಿದ್ರೆ ಸಾಕು. ಅದೇ ಅದನ್ನೇ ತುಂಬಾ ಕ್ರಿಯೇಟ್ ಮ್ಯಾಜಿಕ್. ಕರೆಕ್ಟ್ ಪ್ರಭು. ಅಷ್ಟು ಕಷ್ಟ ಇಲ್ವೇ ಇಲ್ಲ ಬಿಡಿ, ಅಷ್ಟು ಕಷ್ಟ ಇಲ್ಲ. ನಮ್ಗೆ ಅಷ್ಟೊಂದು ಬೇಕೇ ಬೇಕು ಅಂದ್ರೆ ನಾವು ಸ್ವಲ್ಪ ಶ್ರಮ ಪಟ್ಟು ಹೌದು. ಪ್ರಯತ್ನವನ್ನ ಮಾಡ್ಬೇಕು. ನಮ್ಗೆ ಅದಕ್ಕಿಂತ ಅದ್ರ ಪ್ರಾಮುಖ್ಯತೆ ಅಷ್ಟೊಂದು ಹರಿ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಅಷ್ಟೊಂದು ಅದಕ್ಕೆ ಅಷ್ಟೊಂದು ಪ್ರಯತ್ನ ಮಾಡಲ್ಲ. ಬಂದ್ರೆ ಅಂತ ಶ್ರೇಷ್ಠ ವೈಷ್ಣವ ಬಂದ್ರೆ ನೋಡ್ಕೊಳ್ಳೋಣ ಅದೇ. ಯಾಕೆ ಶ್ರೇಷ್ಠ ವೈಷ್ಣವರು ಎಲ್ಲೋ ಇರ್ತಾರೆ, ಅವರನ್ನು ಹೋಗಿ ಹುಡ್ಕೊಂಡು ಹೋಗೋಣ. ನಾವು ನಿಜವಾಗ್ಲೂ ನಾವು ಅಷ್ಟು ಸೀರಿಯಸ್ ಆಗಿದ್ರೆ ಡಿವೋಷನ್ ಅಲ್ಲಿ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲಿದ್ದಾರೆ ಅಂತ ವೈಷ್ಣವರು. ಟ್ರೂ ಪ್ರಭು. ಥ್ಯಾಂಕ್ಸ್ ಪ್ರಭು. ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗ ಇವರು ಪ್ರಭುಪಾದರು ಅವರು ಇದ್ದಾಗ ಅವರು ಒಬ್ರು ಇವರು ಜಯಪತಾಕ ಸ್ವಾಮಿಗಳು ಅಂತ ಇದ್ರು ಅಂತ ಹೇಳಿ, ಆಮೇಲೆ ಈಗ ಇವಾಗ್ಲೂ ಇದಾರೆ ಜಯಪತಾಕ ಸ್ವಾಮಿ. ಅದೇ ಅವರು ಆಮೇಲೆ ಅವರು ಈಗ ಸದ್ಯಕ್ಕೆ ಅವರು ಎಲ್ಲ ಕಡೆಲೂ ವಿಸಿಟ್ ಮಾಡಿ ಎಲ್ಲ ಭಕ್ತರಿಗೆ ಮತ್ತೆ ಬೇರೆ ಇದಕ್ಕೆಲ್ಲ ಮಾರ್ಗದರ್ಶನ ಎಲ್ಲ ಕೊಡ್ತಾ ಇರೋ ಅಂತ ಹೇಳಿ ಮಾಡಿದ್ರು. ಇವರು ಯಾವ ರೀತಿಯಾಗಿ ಪ್ರಭುಪಾದರಿಗೆ ಇದಾಗಿ ಅಲ್ಲಿಂದ ಅವರು ಭಕ್ತಿ ಇದಕ್ಕೆ ಬಂದು ತಮಗೆ ನಮ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಬರೀ ಹೆಸರು ಕೇಳಿದ್ವಿ. ಪ್ರಭುಪಾದರ ಅವರ ಶಿಷ್ಯಂದ್ರಲ್ಲಿ ತುಂಬಾ ಅಗ್ರಗಣ್ಯರು ಜಯಪತಾಕ ಮಹಾರಾಜರು. ಅವರು ಅಮೆರಿಕದಲ್ಲಿ ಪ್ರಭುಪಾದರ ಸಂಪರ್ಕಕ್ಕೆ ಬಂದರು. ಬಹಳ ಸಾಹುಕಾರ ಮನೆಯಿಂದ ಬಂದಿದ್ದವರು. ಆದ್ರೆ ಅವರು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಪ್ರಭುಪಾದರಿಗೆ ಸಮರ್ಪಿಸಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಸೇರ್ಕೊಳ್ತಾರೆ. ಮತ್ತೆ ವಿಶೇಷವಾಗಿ ಇಲ್ಲಿ ಭಾರತದಲ್ಲಿ ಮಾಯಾಪುರ ದೇವಸ್ಥಾನ ನಿರ್ಮಾಣಕ್ಕೆ ಅವರದೇ ಅದು ಸೇವೆ. ಮತ್ತೆ ಪ್ರಭುಪಾದರ ಸೇವೆಯಲ್ಲಿ ಅವರು 50,000ಕ್ಕಿಂತ ಹೆಚ್ಚು ಶಿಷ್ಯಂದಿರನ್ನ ಸ್ವೀಕಾರ ಮಾಡಿದ್ದಾರೆ. ಬಹಳ ಅತ್ಯದ್ಭುತವಾದ ಸೇವೆಗಳನ್ನ ಮಾಡಿದ್ದಾರೆ, ಜಗತ್ತಿನಾದ್ಯಂತ ಪ್ರಚಾರ ಮಾಡಿದ್ದಾರೆ. ಹೆಚ್ಚಿನ ಬಹಳಷ್ಟು ಭಕ್ತರು ಪರಮ ಪೂಜ್ಯ ಜಯಪತಾಕ ಮಹಾರಾಜರ ಶಿಷ್ಯರು. ಸೊ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಬೇಕಾದಷ್ಟು ಭಕ್ತರು ಭಕ್ತಿಯಲ್ಲಿ ಮುಂದುವರೆದಿದ್ದಾರೆ. ಅವರ ಗುಣಗಾನ ಮಾಡೋದಕ್ಕೆ ನಾನು ಅಯೋಗ್ಯ. ನನಗೆ ಅಷ್ಟೊಂದು ಅವ್ರ ಬಗ್ಗೆ ಅಷ್ಟೊಂದು ಗೊತ್ತೂ ಇಲ್ಲ. ಆದ್ರೆ ಅವರ ಕೃಪೆ,
ನನ್ನ ಗುರುಗಳು ಬೇರೆ, ಆದ್ರೆ ಅವರ ಕೃಪೆನೂ ನನ್ನ ಮೇಲೆ ಇದೆ ಅಂತ ನನ್ಗನ್ಸುತ್ತೆ. ಎಷ್ಟೊಂದ್ ಸತಿ ನಾನು ಹೇಳಿದ್ದೀನಿ. ಯಾಕಂದ್ರೆ ಅವ್ರಿಗೆ ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿತ್ತು ಯಾವಾಗ್ಲೂ. ಆ ಅವರ ಪುಸ್ತಕಗಳ ಅನುವಾದ ಮಾಡಿದ್ದೀನಿ ಕನ್ನಡದಲ್ಲಿ. ಹಾಗಾಗಿ ಅವರ ಕೃಪೆ ನನಗೆ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ಪ್ರಚಾರದಲ್ಲಿ ಇರೋ ಉತ್ಸಾಹ ನನಗೆ ಅವರಿಂದ ಬಂದಿದೆ. ಯಾಕೆಂದ್ರೆ ನನ್ನ ಗುರುಗಳು ಹೆಚ್ಚು ಪುಸ್ತಕ ವಿತರಣೆಯಲ್ಲಿ, ನಿಯಮಗಳನ್ನ ಪಾಲನೆ ಮಾಡೋದ್ರಲ್ಲಿ, ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋದ್ರಲ್ಲಿ, ಅದು ಆ ಒಂದು ವಿಷಯಗಳು ನನ್ನ ಗುರುಗಳಿಂದ ಬಂದಿದೆ. ಅದೇ ಪ್ರಚಾರ ಮಾಡೋದಕ್ಕಿರೋ ಫೈರ್ ಅದು ಮಹಾರಾಜರಿಂದ ಬಂದಿದೆ ಅಂತ. ಬಹಳ ಬಹಳ ಅನುಕಂಪವನ್ನ ಹೊಂದಿರುವಂತವ್ರು. ಆದ್ರೆ ದುರಾದೃಷ್ಟವಶಾತ್ ಹೆಚ್ಚಿನ ಶಿಷ್ಯಂದ್ರು ಅದರ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ನಿಯಮಗಳನ್ನ ಪಾಲನೆ ಮಾಡದೆ ಪಾಪಗಳನ್ನ ಮಾಡಿ ಅವರಿಗೆ ಇವತ್ತು ದೈಹಿಕವಾಗಿ ತೊಂದರೆ ಆಗೋ ರೀತಿಯಲ್ಲಿ ಶಿಷ್ಯಂದ್ರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು. ಅವರ ಕೃಪೆ, ಅವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ನಾವು ಅದರ ದುರುಪಯೋಗ ಪಡಿಸ್ಕೋಬೇಕು ಅಂತಲ್ಲ. ಆ ಕೃಪೆಯನ್ನು ಬಳಸ್ಕೊಂಡು ನಾವು ಪ್ರಗತಿಯನ್ನ ಸಾಧಿಸ್ಬೇಕು. ಬಹಳ ವಿಶೇಷವಾದ, ಅವರ ಆಯಸ್ಸು ಆಗೋಗಿತ್ತು. ಆದ್ರೆ ಹೇಳ್ತಾರೆ ಅವ್ರ ಆಯಸ್ಸು ಆಗೋಗಿತ್ತು, ಆದ್ರೆ ಅವರು ಕೃಷ್ಣನ್ ಜೊತೆ ಜಗಳ ಆಡಿ ಇನ್ನೂ ಇಲ್ಲಿ ತಮ್ಮ ಸೇವೆಯನ್ನ ಮುಂದುವರ್ಸಕ್ ಇನ್ನೂ ಇಲ್ಲಿ ಇದ್ದಾರೆ. ಯಾಕಂದ್ರೆ ಪ್ರಭುಪಾದರಿಗೆ ಅವರು ಒಂದು ಮಾತು ಕೊಟ್ಟಿದ್ರು, ಅಲ್ಲಿ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ ಮಾಯಪುರಲ್ಲಿ ಅದು ಉದ್ಘಾಟನೆ ಆಗುತ್ತೆ ಅಂತ. ಅದು ಉದ್ಘಾಟನೆ ಆಗೋ ತನಕ ನಾನು ಎಲ್ಲಿಗೂ ಬರಲ್ಲ ಅಂತ ಒಂದು ರೀತಿಯಲ್ಲಿ ಅವರು ಕೃಷ್ಣನ ಜೊತೆ ಜಗಳ ಆಡಿದ್ದಾರೆ ಅಂತ. ಅಷ್ಟು ಶ್ರೇಷ್ಠ ಭಕ್ತರು ಅವರು. ರಾಘವೇಂದ್ರ ಪ್ರಭು. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಸೊ ಗುರುಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ? ಯಾಕಂದ್ರೆ ಗುರುಗಳು ನಮ್ಗೆ ಜ್ಞಾನ ಕೊಡ್ಬೋದು, ವೈರಾಗ್ಯ ಕೊಡ್ಬೋದು, ಶ್ರದ್ಧಾ ಇದೆಲ್ಲ ಕೊಡ್ಬೋದು. ಬಟ್ ಭಕ್ತಿ ಮತ್ತೆ ಭಾವ ಮತ್ತೆ ಪ್ರೀತಿಗೆ ಅದು ನಮ್ಮಿಂದ ಬರ್ಬೇಕು ಅನ್ಸುತ್ತೆ. ಇವಾಗ ತಾನು ಅದೇ ಹೇಳದಲ್ಲ ನಾನು. ಯಾವಾಗ ನಾವು ಅಂತಹ ವೈಷ್ಣವರ ಸೇವೆ ಮಾಡ್ತೀವೋ ಅವರ ಹೃದಯದಲ್ಲಿರೋ ಭಕ್ತಿ ನಮ್ಮ ಹೃದಯಕ್ಕೆ ವರ್ಗಾವಣೆ ಆಗೋಗುತ್ತೆ, ಟ್ರಾನ್ಸ್ಫರ್. ಅಷ್ಟು ಪವರ್ಫುಲ್ ಗುರುತತ್ವ, ವೈಷ್ಣವ ತತ್ವ. ನಮ್ಮಲ್ಲಿರೋ ಇಲ್ದೇ ಇರೋ ಭಕ್ತಿ ಅವರಿಂದ ನಮಗೆ ಸಿಗಕ್ಕೆ ಸಾಧ್ಯ ಇದೆ. ಅದೇ ನಮ್ಮ ಭಕ್ತಿ ಸುಪ್ತವಾಗಿದೆ, ಅವರ ಭಕ್ತಿ ಎಷ್ಟು ಜಾಗೃತವಾಗಿದೆ ಅಂದ್ರೆ ಆ ಭಕ್ತಿ ನಮ್ಮ ಭಕ್ತಿಯನ್ನ ಎಚ್ಚರಗೊಳಿಸ್ಬಿಡತ್ತೆ. ಅಷ್ಟು ಪವರ್ಫುಲ್. ಬರೀ ಜ್ಞಾನಕ್ಕೋಸ್ಕರ ಅಲ್ಲ, ಕೃಪೆಗೋಸ್ಕರ ಗುರುಗಳು, ಮಾರ್ಗದರ್ಶನಕ್ಕೋಸ್ಕರ ಗುರುಗಳು. ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿತೆ, ಕೃಷ್ಣ ಹೇಳ್ತಾನೆ. ನಮಗೆ ಭಕ್ತಿ ಮಾಡಿ ನಾವು ಭಗವಂತ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಬುದ್ಧಿಯೋಗ, ಬುದ್ಧಿಯನ್ನ ಕೂಡ ಗುರುಗಳು ಕೊಡ್ತಾರೆ. ಸೊ ತುಂಬಾ ಗುರುಗಳ ಗುಲಾಮನಾಗಿರ್ಬೇಕು. ನಮ್ಮ ದಾಸರು ಹೇಳ್ತಾರೆ, ಇಲ್ಲ ಅಂದ್ರೆ ದೊರೆಯದಣ್ಣ ಮುಕತಿ ಬೇಡ, ನಮ್ಗೆ ಭಗತಿ ಬೇಕು, ಕೃಷ್ಣನ ಧಾಮ ಬೇಕು. ಅದಕ್ಕೆ ಗುರುಗಳ ಕೃಪೆ ಇದ್ರೆ ಮಾತ್ರ ಸಾಧ್ಯ. ಅದೇ ಗುರುಗಳ ಕೃಪೆ ಅಂದ್ರೆ ಗುರುಗಳ ಆದೇಶಗಳು, ಅದನ್ನ ಪಾಲನೆ ಮಾಡೋದ್ರಿಂದ ನಮ್ಗೆ ಕೃಪೆ ಸಿಗೋದು. ಸುಮ್ಮನೆ ಗುರುಗಳ ಕೃಪೆ ಅನ್ಬಿಟ್ಟು ನಾವು ಮಾಡಬಾರ್ದು ಕೆಲಸಗಳಲ್ಲಿ ತೊಡಗಿದ್ರೆ ಏನು ಉಪಯೋಗ ಆಗಲ್ಲ. ನಾನು ನೋಡಿದೀನಿ ಎಷ್ಟೊಂದ್ ಜನ ಭಕ್ತರು ಹೇಳ್ತಾರೆ, ಓ ನಮ್ ಗುರುಗಳು ಬಹಳ ಕೃಪೆಯನ್ನ ತೋರ್ತಾರೆ ನಮ್ಮ ಮೇಲೆ. ಅಂದ್ರೆ ಏನರ್ಥ? ನಾನೇನ್ ಬೇಕೋ ಮಾಡ್ಕೋಬಹುದು ಅಂತ ಇಲ್ಲ. ಬಹಳ ಕೃಪೆಯನ್ನ ತೋರ್ತಾರೆ ಅಂದ್ರೆ ಬಹಳ ನಮಗೆ ಮಾರ್ಗದರ್ಶನ ಉಪದೇಶವನ್ನ ಕೊಟ್ಟಿದ್ದಾರೆ, ಅದನ್ನ ಪಾಲನೆ ಮಾಡಿ ನಾನು ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದ್ದೀನಿ, ಕಂಡ್ಕೋತಾ ಇದ್ದೀನಿ, ಅದು ಕೃಪೆ. ಓಕೆನಾ? ಇನ್ನೇನಾದ್ರು ಪ್ರಶ್ನೆ ಇದೆಯಾ? Very nice session, Prabhu. Thank you so much. Okay. ओके. श्रीमद् भागवतम की जय, जगत गुरु श्रील प्रभुपाद की जय. वांछाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमः. अनंत कोटि वैष्णव की जय. समवेत गौर भक्तवृंद की जय. हरे कृष्ण.